ಪ್ರಿಯ ವೀಕ್ಷಕರೇ ನಮಸ್ಕಾರ. 2025 ಮಾರ್ಚ್ 18ನೇ ತಾರೀಕು ಶನಿ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ಮಾಡ್ತಾನೆ. 2028 ಫೆಬ್ರವರಿ ತಿಂಗಳವರೆಗೂ ಮೀನದಲ್ಲೇ ಇರ್ತಾನೆ. ಯಾವಾಗಲೂ ಶನಿ ಒಂದು ರಾಶಿಯಲ್ಲಿ 2.5 ವರ್ಷ ಇರೋದು, ಈ ಸರ್ತಿ 3 ವರ್ಷ ಇರ್ತಾನೆ. ಅದು ಆಗಾಗ ಆಗತ್ತೆ, ಅಂದರೆ 3 ವರ್ಷಗಳ ಕಾಲ. ಆ ನಂತರ ಮೇಷರಾಶಿಗೆ ಪ್ರವೇಶ ಮಾಡ್ತಾನೆ. ಇವಾಗ ಈ ತೇದಿಗಳು ನಾನು ಹೇಳ್ತಾ ಇರೋದು, ನಾನು ಯಾವಾಗಲೂ ಹೇಳೋ ಹಾಗೆ ನಮ್ಮ ಪೂಜ್ಯ ತಂದೆಯವರು ಡಾಕ್ಟರ್ BV ರಾಮನ್ ಅವರ ಐನಾಂಶದ ಪ್ರಕಾರ. ಸಾಧಾರಣವಾಗಿ ಭಾಳ ಜನಕ್ಕೆ ಐನಾಂಶ ಅಂದರೆ ಏನು ಅಂತಲೇ ಗೊತ್ತಿರೋದಿಲ್ಲ. ಮತ್ತು ಸಾಧಾರಣವಾಗಿ ಸುಮಾರು ಜನ ಫಾಲೋ ಮಾಡೋದು ಲಹರಿ ಐನಾಂಶ ಅಥವಾ ಚಿತ್ರಪಕ್ಷ ಐನಾಂಶ ಅಂತ ಫಾಲೋ ಮಾಡ್ತಾರೆ. ನಾನು ನನ್ನ 47 ವರ್ಷದ ಅನುಭವದಲ್ಲಿ ನಾನು ಫಾಲೋ ಮಾಡ್ತಾ ಇರೋದು ನಮ್ಮ ಪೂಜ್ಯ ತಂದೆಯವರು ಡಾಕ್ಟರ್ BV ರಾಮನ್ ಅವರ ರಾಮನ್ ಐನಾಂಶ ಅಂತ ಫಾಲೋ ಮಾಡ್ತೀನಿ. ಪ್ಲಸ್ ತಮಗೆಲ್ಲ ಗೊತ್ತಿದ್ದಾಗೆ ಎಷ್ಟೋ ಎಪಿಸೋಡ್ಸಲ್ಲಿ ಸುಮಾರು 15 ವರ್ಷಗಳಲ್ಲಿ ಮಾಡಿದ್ದೀನಿ ನಾನು. ಎಷ್ಟೋ ಎಪಿಸೋಡ್ಸಲ್ಲಿ ನಾನು ಪ್ರಪಂಚಕ್ಕೆ ಸಂಬಂಧಪಟ್ಟಿದ್ದು, ರಾಶಿಗಳಿಗೆ ಸಂಬಂಧಪಟ್ಟಿದ್ದು, ಇದೆಲ್ಲ ಪ್ರಿಡಿಕ್ಷನ್ಸು ಬಹಳ ಮಟ್ಟಿಗೆ ಕರೆಕ್ಟಾಗಿ ಬಂದಿದೆ. ಸೊ ಈ ಐನಾಂಶದ ಪ್ರಕಾರ 2025 ಮಾರ್ಚು 18ನೇ ತಾರೀಕು ಶನಿ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ಮಾಡ್ತೀನಿ. ಈ ಶನಿ ಗೋಚಾರ ಎಲ್ಲ ರಾಶಿಗಳ ಮೇಲೆ ಸಾಕಷ್ಟು ಪ್ರಭಾವ ಬೀರುತ್ತೆ. ಇಲ್ಲಿ ಈಗ ನಾನು ಶನಿ ಪ್ರಾಮುಖ್ಯತೆ ಬಗ್ಗೆ ಕೆಲವು ಮುಖ್ಯ ವಿಷಯಗಳನ್ನ ನಿಮಗೆ ತಿಳಿಸಬೇಕಾಗತ್ತೆ. ಎಲ್ಲರಿಗೂ ವೀಕ್ಷಕರೇ ಸಾಮಾನ್ಯವಾಗಿ ಶನಿ ಬಗ್ಗೆ ಒಂದು ಭಯ ಅಂತ ಇದ್ದೇ ಇರುತ್ತೆ. ಅಂದರೆ ಯಾರು ದೇವರು ಜ್ಯೋತಿಷ ನಂಬ್ತಾರೋ ಅವರಿಗೆ, ನಮ್ಮದೇ ಇರೋರಿಗೆ ಇರೋದಿಲ್ಲ. ಅಯ್ಯೋ ಶನಿ ಕಾಟ ಶುರು ಆಗಿಬಿಟ್ರೆ ಏನು ಮಾಡೋದು, ಏನಾಗ್ಬಿಡುತ್ತೋ, ಯಾರು ಹೋಗ್ಬಿಡ್ತಾರೋ, ಏನು ಆಕ್ಸಿಡೆಂಟ್ ಆಗಿಬಿಡುತ್ತೋ, ಏನು ಕಾಯಿಲೆ ಬಂದುಬಿಡುತ್ತೋ ಅಂತ ಹೀಗೆಲ್ಲ ಯೋಚನೆಗಳು ಬರೋದು ಸಹಜ. ಶನಿಗೆ ಗ್ರಂಥಗಳಲ್ಲಿ ಏನು ಹೇಳ್ತಾರೆ ಅಂದರೆ ದುಃಖಂ ದಿನೇಶಾತ್ಮಜಃ ಅಂತ, ಅಂದರೆ ದುಃಖವನ್ನು ಉಂಟು ಮಾಡೋನು ಅಂತ. ಮನುಷ್ಯನಿಗೆ ದುಃಖ ಇಲ್ಲ ಅಂದರೆ ಜೀವನದ ಸತ್ಯ ಅಸತ್ಯಗಳ ಬಗ್ಗೆ ಅರಿವೇ ಬರೋದಿಲ್ಲ. ಕೆಟ್ಟ ಕರ್ಮಗಳಿಂದ ದುಃಖ ಉಂಟಾಗುತ್ತೆ. ದೈಹಿಕ ದುಃಖ, ಮಾನಸಿಕ ದುಃಖ, ಸಂಬಂಧಗಳ ದುಃಖ, ಈ ರೀತಿ ಎಲ್ಲ ದುಃಖಗಳು. ಶನಿ ಒಂದು ಅದ್ಭುತ ಗುರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಶನಿಗೆ ನಾವು ಕರ್ಮಕಾರಕ ಅಂತ ಹೆಸರನ್ನು ಇಟ್ಟಿದ್ದೀವಿ. ನಮ್ಮ ಕರ್ಮಗಳ ಅಕೌಂಟ್ ಮೇಂಟೆನೆನ್ಸ್ ಇರುತ್ತಲ್ಲ, ಅದು ಮಾಡೋದೇ ಶನಿ ಮಹಾತ್ಮ ಅಂತ. ನೋಡಿ, ಶನಿ ಒಬ್ಬನಿಗೆ ಎಲ್ಲ ಗ್ರಹಗಳ ಪೈಕಿ ನಾವು ಮಹಾತ್ಮ ಅಂತ ಕರೆಯೋದು. ಏನು ಕರ್ಮ ಮಾಡಿದರೆ ಏನು ಕೆಟ್ಟದ್ದು ಆಗುತ್ತೆ ಅಂತ ಶನಿ ಒಬ್ಬನೇ ತೋರಿಸೋದು. ಹಾಗೆಯೇ ಕರ್ಮಗಳನ್ನು ಹೇಗೆ ಕಳ್ಕೋಬೇಕು, ಹೇಗೆ ಕಳ್ಕೊಬೋದು, ಕಳ್ಕೊಳ್ಳೋಕ್ಕಾಗುತ್ತೋ ಅಲ್ವೋ, ಎಷ್ಟು ಕಳ್ಕೊಳ್ಳೋಕ್ಕಾಗತ್ತೆ ಅಂತಲೂ ಅವನು ಪಾಠ ಕಲಿಸ್ಕೊಡ್ತಾನೆ. ಹೀಗಾಗಿ ಶನಿಯ ಮಹಾತ್ಮನ ಬಗ್ಗೆ ಇವತ್ತು ನಾನು ನಿಮಗೆ ಮಾಹಿತಿ ಕೊಡೋದಕ್ಕೆ ತುಂಬ ಹೆಮ್ಮೆ ಪಡ್ತೀನಿ. ಯಾವುದೇ ರಾಶಿಯವರಾಗಿರಲಿ, ಜಾತಕ ಹೇಗೆ ಇರಲಿ, ಎಲ್ಲರೂ ದಿನನಿತ್ಯ ಸೂರ್ಯಾಸ್ತದ ನಂತರ ಶನಿ ಮಂತ್ರವನ್ನು ದಕ್ಷಿಣಾಭಿಮುಖ 28 ಬಾರಿ ಜಪಿಸ್ತಾ ಇದ್ದರೆ ಎಲ್ಲ ಕರ್ಮಗಳು ಕಡಿಮೆಯಾಗಿ ಜೀವನದಲ್ಲಿ ಸುಖ ಹಾಗೂ ಶಾಂತಿ ನೆಲೆಸುತ್ತೆ ವೀಕ್ಷಕರೇ. ಹೋಗ್ತಾ ಹೋಗ್ತಾ ಶನಿ ಮಂತ್ರ ಯಾವುದು ಅಂತ ನಾನು ತಿಳಿಸ್ತೀನಿ. ಇದು ಎಲ್ಲರಿಗೂ ಅನ್ವಯಿಸುತ್ತೆ. ನಮಗೆ ದಿನಾಲೂ ಶಿವನ ಆರಾಧನೆ, ವಿಷ್ಣು ಆರಾಧನೆ, ಅಮ್ಮನವರ ಆರಾಧನೆ ಇದೆಲ್ಲ ಮಾಡ್ತಾ ಇರ್ತೀವಿ. ಹಾಗೆಯೇ ಎಲ್ಲರೂ ತಪ್ಪದೆ ದಿನನಿತ್ಯ ಸಂಜೆ ಸೂರ್ಯಾಸ್ತಮದ ನಂತರ 28 ಬಾರಿ ದಕ್ಷಿಣಾಭಿಮುಖ ಶನಿ ಮಂತ್ರವನ್ನು ಜಪಿಸ್ತಾ ಇದ್ದರೆ, ಅದು ದಿನನಿತ್ಯ ಚಿರಿಯಾಗಿ ಮಾಡಿಕೊಂಡಿದ್ರೆ ನಿಮ್ಮ ಕರ್ಮಗಳು ದೂರ ಆಗ್ತಾ ಬರುತ್ತೆ. ಯಾವ ರಾಶಿ ಇರಬೇಕಾದ್ರೂ ಮಾಡ್ಬೋದು. ನೋಡಿ, ನಮ್ಮ ಗ್ರಂಥಗಳು ಏನು ಹೇಳ್ತಾರೆ ಅಂದರೆ ಶನಿಯೇ ಕ್ರಮತಿ ಸಹ ಅಂತ ಹೇಳ್ತಾರೆ. ಅಂದರೆ ಅವನ ಗೋಚಾರ ದೀರ್ಘ ಹಾಗೂ ನಿಧಾನ ಅಂತ. ಶನಿ ಒಳ್ಳೆ ಫಲ ಕೊಟ್ಟರೂ ಸರಿ, ಕೆಡುಕುಂಟು ಮಾಡಿದ್ರು ಸರಿ, ಎರಡೂ ಕೂಡ ದೀರ್ಘ ಕಾಲ ಬಾಳುತ್ತೆ. ಶನಿ ಸೂರ್ಯನ ಅಷ್ಟಮ ಪುತ್ರ, ಯಮರಾಜನ ಅಣ್ಣ. ಅದಕ್ಕೆ ಯಮಾಗ್ರಜಂ ಅಂತ ಹೇಳ್ತೀವಿ. ಶನಿ ನೀವು ನಂಬ್ತಿರೋ ಬಿಡ್ತಿರೋ ಅತೀ ಸುಂದರಾಂಗ, ಭಾಳ ಹ್ಯಾಂಡ್ಸಮ್ ಪರ್ಸ್ನಾಲಿಟಿ ಅಂತ. ಬಣ್ಣ ಸ್ವಲ್ಪ ಕಪ್ಪಷ್ಟೇ, ಸ್ವಲ್ಪ ಮಟ್ಟಿಗೆ ನೀಲವರ್ಣ ಅಂತ ನಮ್ಮ ಗ್ರಂಥಗಳಲ್ಲಿ ಹೇಳ್ತಾರೆ. ಶನಿಗೆ ಬಹಳಷ್ಟು ಹೆಸರುಗಳಿದೆ. ಏನೇನು ಹೆಸರು ಬರುತ್ತೆ ಅಂದರೆ ಸೌರ, ಸೂರ್ಯಪುತ್ರ, ಕ್ರೂರಾದ್ರಿ, ಕ್ರೂರಾಲೋಚನ, ಮಾಂದಿ, ಪಾಂಗು. ಪಾಂಗು ಅಂದರೆ ಸ್ವಲ್ಪ ಕುರೂಪಿ, ಯಾಕಂದರೆ ಶನಿಗೆ ಒಂದು ಕಾಲು ಸ್ವಲ್ಪ ಇನ್ನೊಂದು ಕಾಲಿಗಿಂತ ಚಿಕ್ಕದು ಅಂತ ಹೇಳ್ತಾರೆ. ಸಪ್ತರ್ಚಿ ಅಂದರೆ 7 ಕಣ್ಣುಗಳು, ಯಾರು ಕೂಡ ಅವನ ದೃಷ್ಟಿಯಿಂದ ತಪ್ಪಿಸ್ಕೊಳ್ಳೋಕ್ಕಾಗೋದೇ ಇಲ್ಲ. ಹಾಗೂ ಅಸಿತ
ಕಪ್ಪು ಹಾಗೂ ನೀಲವರ್ಣದ ಮಿಶ್ರಿತ ಅಂತ. ಅವನ ವಾಹನ ಕಾಗೆ ಆದರೂ ಅವನಿಗೆ ಒಂದು ರಥ ಕೂಡ ಇರುತ್ತೆ. ಅದು ಕಬ್ಬಿಣದ ರಥ. ಅದನ್ನು ಎಳೆಯೋದು 8 ಅಶ್ವಗಳು, ಕುದುರೆಗಳು. ಅವನ 4 ಕೈಗಳಲ್ಲೂ ಬಿಲ್ಲು, ಬಾಣ, ಪರಶು ಹಾಗೂ ತ್ರಿಶೂಲ ಇರುತ್ತೆ. ಅವನ ಅಚ್ಚುಮೆಚ್ಚಿನ ಪ್ರಾಣಿ ಯಾವುದಂದರೆ ಕೂರ್ಮ. ಅವನ ಇಷ್ಟ ದಿನ ಶನಿವಾರ. ಅವನ ಇಷ್ಟ ತಿಥಿ 2 ತಿಥಿಗಳು, ಅಷ್ಟಮಿ ಹಾಗೂ ಅಮಾವಾಸ್ಯೆ. ಅವನ ಇಷ್ಟ ನಕ್ಷತ್ರ ಪುಷ್ಯ ನಕ್ಷತ್ರ. ಶನಿಯನ್ನು ಓಲೈಸಿಕೊಳ್ಳಲು ಕೆಲವು ಪರಿಹಾರಗಳನ್ನ ಇವಾಗ ನಾನು ತಿಳಿಸ್ತೀನಿ. ಇದು ಯಾರು ಬೇಕಾದರೂ ಯಾವಾಗ ಬೇಕಾದರೂ ಮಾಡ್ಕೋಬೋದು. ಈಗ ಶನಿ ರಾಶಿ ಬದಲಾವಣೆ ಆಗೋದ್ರಿಂದ ಎಲ್ಲ ರಾಶಿಯವರು ಮಾರ್ಚ್ 18ನೇ ತಾರೀಕಿಂದ ಕನಿಷ್ಠ 16 ಶನಿವಾರಗಳು ಕಾಲ ಈಗ ನಾನು ಹೇಳೋ ಪರಿಹಾರಗಳು ಮಾಡಿಕೊಂಡ್ರೆ ಬಹಳ ಬಹಳ ಒಳ್ಳೆಯದು. ಮಾರ್ಚ್ 18ನೇ ತಾರೀಕು ಶುರು ಮಾಡಬೇಕು ಅಂತ ಏನೂ ರೂಲ್ಸ್ ಇಲ್ಲ ವೀಕ್ಷಕರೇ. ಮಾರ್ಚ್ ತಿಂಗಳಾದರೂ ಸರಿ, ಏಪ್ರಿಲ್ ತಿಂಗಳಾದರೂ ಸರಿ, ಯಾವಾಗ ಬೇಕಾದರೂ ಶುರು ಮಾಡ್ಕೋಬೋದು. ಈಗಾಗಲೇ ನಾನು ಹೇಳಿದ ಹಾಗೆ 16 ಶನಿವಾರಗಳು ಇದು ಮಾಡಿದರೆ ಬಹಳ ಒಳ್ಳೆಯದು. ಪ್ರತಿ ಶನಿವಾರ ಸ್ನಾನದ ನಂತರ ನೀರು ಹಾಗೂ ಬೆಲ್ಲ ಮಿಶ್ರಿತ ಚಿಕ್ಕ ಚಿಕ್ಕ ಗೋಧಿ ಉಂಡೆಗಳನ್ನ ಮಾಡ್ಕೋಬೇಕು. ಅದನ್ನು ಮಾಡ್ತಿರಬೇಕಾದ್ರೆ ಶಂ ಶನೈಶ್ಚರಾಯೇ ನಮಃ ಅಂತ ಮಂತ್ರವನ್ನು ಹೇಳ್ತಾ ಇರಬೇಕು. 8, 17, 26 ಅಥವಾ 35 ಉಂಡೆಗಳನ್ನ ಮಾಡ್ಕೋಬೇಕು. ಆ ನಂತರ ಮನೆಯ ಮೇಲ್ಮಾಡಿ ಅಥವಾ ಬಾಲ್ಕನಿಯಲ್ಲಿ ಇಡಬೇಕಾಗತ್ತೆ, ಅಥವಾ ಮನೆ ಕಾಂಪೌಂಡಲ್ಲೂ ಇಡ್ಬೋದು. ಈ ಉಂಡೆಗಳನ್ನು ಪಕ್ಷಿಗಳು ತಿನ್ನತ್ತೋ, ಇರುವೆಗಳು ತಿನ್ನತ್ತೋ, ಇಲಿಗಳು ತಿನ್ನತ್ತೋ ಅಥವಾ ಕಾಗೆಗಳು ತಿನ್ನತ್ತೋ ನಮಗೆ ಮುಖ್ಯ ಅಲ್ಲ. ಈ ರೀತಿ ಮಾಡೋದ್ರಿಂದ ಶನಿ ಅನುಗ್ರಹಕ್ಕೆ ಪಾತ್ರರಾಗ್ಬೋದು. ಇದು ಯಾರು ಬೇಕಾದರೂ ಯಾವಾಗ ಬೇಕಾದರೂ ಮಾಡ್ಬೋದು. ಸದ್ಯಕ್ಕೆ ಎಲ್ಲ ರಾಶಿಯವರು ಮಾಡಿದರೆ ಒಳ್ಳೆಯದು ಅಂತ ನನ್ನ ಅನುಭವ. ಹಾಗೆಯೇ ನೋಡಿ, 2 ಕ್ಷೇತ್ರಗಳ ಬಗ್ಗೆ ಹೇಳ್ತೀನಿ. ಉತ್ತರ ಪ್ರದೇಶದಲ್ಲಿ ಕೋಸಿ ಅನ್ನೋ ಊರಿಂದ 6 ಕಿಲೋಮೀಟರ್ ದೂರದಲ್ಲಿ ನಂದನವನ ಅಥವಾ ನಂದಗ್ರಾಮ್ ಅನ್ನೋ ಸಣ್ಣ ಗ್ರಾಮ. ಇದಕ್ಕೆ ಇನ್ನೊಂದು ಹೆಸರು ಕೋಕಿಲಾವನ ಅಂತ ನಂದಗಾಂವ್ ಬರ್ಸಾನ ರಸ್ತೆಯಲ್ಲಿ ಬರುತ್ತೆ. ಇಲ್ಲಿ ಒಂದು ರಾಧಾಕೃಷ್ಣನ ದೇವಸ್ಥಾನ ಇದೆ, ನರಸಿಂಹಸ್ವಾಮಿ ದೇವಸ್ಥಾನವೂ ಇದೆ, ಹಾಗೂ ಕಪಿಲಾ ಮುನಿಗಳದ್ದು ಒಂದು ದೇವಸ್ಥಾನ ಕೂಡ ಇದೆ. ಇದರ ಹತ್ರ ಶ್ರೀ ಶನೀಶ್ವರನ ದೇವಸ್ಥಾನ ಕೂಡ ಇದೆ. ಮತ್ತೊಂದು ಶನಿ ಕ್ಷೇತ್ರ ತಮಿಳುನಾಡಿನ ಹಾಗೂ ಪಾಂಡಿಚೇರಿ ಮಧ್ಯಭಾಗದಲ್ಲಿ ಇರುವಂಥ ತಿರುನಲ್ಲಾರ್ ದೇವಸ್ಥಾನ, ಕಾರೈಕಾಲ್ ಪಟ್ಟಣದ ಹತ್ತಿರ. ಶನಿ ದೋಷ ನಿವಾರಣೆಗೆ ಈ 2 ದೇವಸ್ಥಾನಗಳಿಗೆ ಅಥವಾ ಇದರಲ್ಲಿ ಯಾವುದಾದ್ರೂ ಒಂದು ದೇವಸ್ಥಾನಕ್ಕಾದರೂ ನೀವು ಅನುಕೂಲ ಇದ್ದರೆ ಭೇಟಿ ಕೊಡ್ಬೋದು. ಅಲ್ಲಿ ಮೊದಲು ಶಿವನ ಅಥವಾ ರಾಧಾಕೃಷ್ಣ ದೇವರ ದರ್ಶನ ಪಡ್ಕೊಂಡು ಆ ನಂತರ ಶ್ರೀ ಶನೈಶ್ಚರನ ದರ್ಶನ ಪಡ್ಕೊಂಡ್ರೆ ಶನಿ ದೋಷ ನಿವಾರಣೆ ಆಗುತ್ತೆ ಅಂತ ಪ್ರತೀತಿ ಇದೆ. 2025 ಮಾರ್ಚು, ಏಪ್ರಿಲ್ ಅಥವಾ ಮೇ ತಿಂಗಳುಗಳಲ್ಲಿ ಈ ಕ್ಷೇತ್ರಕ್ಕಾದರೆ ಖಂಡಿತವಾಗಿ ಭೇಟಿ ಕೊಡಿ ವೀಕ್ಷಕರೇ. ಶನಿ ದೋಷಗಳನ್ನ ಕಡಿಮೆ ಮಾಡಿಕೊಳ್ಳಿ. ಯಾರಿಗೆ ಈ ಕ್ಷೇತ್ರಗಳಿಗೆ ಭೇಟಿ ಕೊಡೋಕ್ಕಾಗೋದಿಲ್ವೋ ಚಿಂತೆ ಬೇಡ. 16 ಶನಿವಾರಗಳು ಈಗ ನಾನು ಹೇಳಿರೋ ಗೋಧಿ ಉಂಡೆಗಳ ಪರಿಹಾರ ಮಾಡಿಕೊಂಡ್ರೆ ಅದು ಸಾಕು. ಅದರ ಜೊತೆಗೆ ಮುಂದಕ್ಕೆ ಯಾವ ಯಾವ ರಾಶಿಯವರಿಗೆ ಏನೇನು ಪರಿಹಾರ ಹೇಳಿದೆನೋ ಆ ಪರಿಹಾರಗಳನ್ನು ಮಾಡಿಕೊಂಡ್ರೆ ಬಹಳ ಒಳ್ಳೆಯದು. ಪ್ರತ್ಯೇಕವಾಗಿ ಕುಂಭ, ಮೀನ ಹಾಗೂ ಮೇಷರಾಶಿಯವರು ಶನಿ ಕ್ಷೇತ್ರಗಳಿಗೆ ಆದರೆ ಭೇಟಿ ಕೊಟ್ಟರೆ ಒಳ್ಳೆಯದು. ಅಥವಾ ರಾಶಿ ಫಲಗಳಲ್ಲಿ ನಾನು ಮುಂದೆ ಕೇಳುವಂಥ ರಾಶಿ ಫಲಗಳಲ್ಲಿ ಕೊಡುವಂಥ ಪರಿಹಾರಗಳಿಗೂ ಮಾಡಿಕೊಂಡ್ರೂ ತಕ್ಕ ಮಟ್ಟಿಗೆ ಅದು ನಿಮಗೆ ಉಪಯುಕ್ತ ಆಗುತ್ತೆ. ಶನಿವಾರ ಅಥವಾ ಸೋಮವಾರ ಬಹಳ ಶ್ರೇಷ್ಠ. ಹಾಗೆಯೇ ಆ ಸ್ಥಳದಲ್ಲೇ ಸೂರ್ಯಾಸ್ತಮದ ನಂತರ ಶನಿ ಮಂತ್ರವನ್ನು 200, 300, 400 ಅಥವಾ 800 ಬಾರಿ ಅವರವರ ಅನುಕೂಲಕ್ಕೆ ತಕ್ಕಂತೆ ಜಪಿಸಿದರೆ ಬಹಳ ಬಹಳ ಒಳ್ಳೆಯದು. ನೋಡಿ ವೀಕ್ಷಕರೇ, ಶನಿ ಮಂತ್ರ ಈ ರೀತಿ ಬರುತ್ತೆ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಮತ್ತೊಮ್ಮೆ ಹೇಳ್ತೀನಿ, ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಶನಿ ರಾಶಿ ಬದಲಾವಣೆಯಿಂದ ಯಾರ್ಯಾರೋ ಹೇಳ್ತಾರೆ ಅಂತ
ಕುಂಭ, ಮೀನ ಹಾಗೂ ಮೇಷರಾಶಿಯವರು ಗಾಬರಿ ಪಟ್ಕೊಂಡು ಏನೇನೋ ಹೋಮ ಹವಗಳನ್ನ ಮಾಡೋ ಅವಶ್ಯಕತೆ ಇಲ್ಲ. ಅವರವರ ಜಾತಕದ ಬಲ ಹಾಗೂ ಅಬಲಗಳು ಹಾಗೂ ಗ್ರಹಸ್ಥಿತಿಗಳು ಬಹಳ ಮುಖ್ಯ. ಅವರವರ ದಶಾಭುಕ್ತಿಗಳು ಬಹಳ ಮುಖ್ಯ. ಕಷ್ಟಗಳು ನೋಡಿ ವೀಕ್ಷಕ ಮನುಷ್ಯನಿಗೆ ಬಂದೇ ಬರುತ್ತೆ. ಆದರೆ ಇದು ಸಂಪೂರ್ಣ ಮಾನವ ಕುಲಕೋಟೆಗೆ ಅನ್ವಯಿಸುತ್ತೆ. ಕೆಲವು ಪರಿಹಾರಗಳಿಂದ ಹಾಗೆಯೇ ದೃಢ ಮನಸ್ಸಿನಿಂದ ಈ ಕಷ್ಟಗಳನ್ನು ನಾವು ತಗ್ಗಿಸಬಹುದು, ದಾಟೋ ಸಾಮರ್ಥ್ಯ ಹೊಂದಬಹುದು. ಎಂದಿನಂತೆ ಶನಿ ರಾಶಿಯ ಬದಲಾವಣೆ ಸಮಯಕ್ಕೆ ಒಂದು ಕುಂಡಲಿ ಹಾಕಿ ಅದರ ಆಧಾರದ ಮೇಲೆ ರಾಶಿ ಫಲಗಳನ್ನ ತಿಳಿಸ್ತೀನಿ ವೀಕ್ಷಕರೇ. ಯಾಕಂದ್ರೆ ನಾನು ಯಾವಾಗಲೂ ಒಂದು ನಿರ್ದಿಷ್ಟ ರೀತಿಯಲ್ಲಿ ರಾಶಿ ಫಲಗಳನ್ನ ತಿಳಿಸ್ತೀನಿ. ಸುಮ್ಮನೆ ಬರೀ ಗೋಚಾರದ ಪ್ರಕಾರ ಹಿಂಗಿದೆ ಹಂಗಿದೆ ಅಂತ ಹೇಳಿ ಜನರಲೈಸಾಗಿ ಹೇಳೋಕ್ಕೆ ಹೋಗೋದಿಲ್ಲ. ಎಲ್ಲನೂ ಕನ್ಸಿಡರ್ ಮಾಡಿಕೊಂಡೇ ಹೇಳೋದು. ಅದಕ್ಕೆ ದೀರ್ಘ ಅಧ್ಯಯನ ಮಾಡಿಕೊಂಡೇ ಹೇಳೋದು. ಗಂಟೆಗಳೊತ್ತು ಕೂತ್ಕೊಂಡು ಈ ಸಂಚಿಕೆಯನ್ನು ನಾನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಮೊದಲನೇದಾಗಿ ಶನಿ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ಆಗುವುದು 2025 ಮಾರ್ಚ್ 12ನೇ ತಾರೀಕು ಮಂಗಳವಾರ ಬೆಳಗಿನ ಜಾವ 2:44 ಈ ಸಮಯಕ್ಕೆ ಗ್ರಹಸ್ಥಿತಿಗಳು ಈ ರೀತಿ ಇರುತ್ತೆ. ಧನುರ್ಲಗ್ನ, ಚತುರ್ಥದಲ್ಲಿ ಅಂದರೆ ಮೀನದಲ್ಲಿ ರವಿ, ವಕ್ರ ಬುಧ, ವಕ್ರ ನೀಚ ಬುಧ, ವಕ್ರ ಉಚ್ಚ ಶುಕ್ರ, ಶನಿ ಹಾಗೂ ರಾಹು. ವೃಷಭದಲ್ಲಿ ಅಂದರೆ ಷಷ್ಠದಲ್ಲಿ ಗುರು, ಸಪ್ತಮದಲ್ಲಿ ಕುಜ, ದಶಮದಲ್ಲಿ ಅಂದರೆ ಕನ್ಯಾದಲ್ಲಿ ಕೇತು, ಲಾಭಸ್ಥಾನದಲ್ಲಿ ಅಂದರೆ ತುಲಾದಲ್ಲಿ ಚಂದ್ರ. ಇದು ಶನಿ ಬದಲಾವಣೆ ಸಮಯಕ್ಕಾಗುವಂಥ ಗ್ರಹಸ್ಥಿತಿಗಳು. ಈಗ 12 ರಾಶಿಗಳ ಮೇಲೆ ಈ ಶನಿ ಗೋಚಾರ ಫಲ ಏನಿರುತ್ತೆ ಅಂತ ನೋಡೋಣ. ಈ ಫಲಗಳು ಇದೆಲ್ಲ ಗಮನಿಸಿ ಕೇಳಿಸ್ಕೊಳ್ಳಿ ವೀಕ್ಷಕರೇ. ಈ ಫಲಗಳು ಸಾಧಾರಣವಾಗಿ ಕನಿಷ್ಠ 3 ವರ್ಷಗಳಿಗೆ ಅನ್ವಯಿಸುತ್ತೆ. ಆದರೆ ಇಲ್ಲಿ ಒಂದು ಮುಖ್ಯ ವಿಚಾರ ನಾನು ನಿಮಗೆ ಹೇಳಲೇಬೇಕಾಗತ್ತೆ. ಇದೇ 2025 ಮಾರ್ಚ್ 30ನೇ ತಾರೀಕು ಯುಗಾದಿ ಹಬ್ಬ ಬೀಳುತ್ತೆ. ಈ ಬಾರಿ ಯುಗಾದಿ ಸ್ವಲ್ಪ ಭಿನ್ನವಾಗಿರುತ್ತೆ ಕೆಲವು ವಿಚಿತ್ರ ಗ್ರಹಸ್ಥಿತಿಗಳಿಂದ. ಅದರ ರಾಶಿ ಫಲಗಳು ಮಾರ್ಚ್ 30ನೇ ತಾರೀಕಿಂದ ಮೇ 8ನೇ ತಾರೀಕಿನವರೆಗೂ ಸ್ವಲ್ಪ ವ್ಯತ್ಯಾಸಗಳನ್ನು, ಇವಾಗ ನಾನು ಹೇಳೋ ಫಲಗಳಿಂದ ವ್ಯತ್ಯಾಸಗಳನ್ನ ಉಂಟು ಮಾಡಬಹುದು. ಆದರೆ ಈಗ ನಾನು ಹೇಳೋ ಶನಿ ಗೋಚಾರ ರಾಶಿ ಫಲಗಳು ಸಾಕಷ್ಟು ಮಟ್ಟಿಗೆ 2028 ಫೆಬ್ರವರಿವರೆಗೂ ಅನ್ವಯಿಸುತ್ತೆ. ಮೇ ತಿಂಗಳಲ್ಲಿ ಗುರು ಗ್ರಹದ್ದು ರಾಶಿ ಬದಲಾವಣೆ ಆಗುತ್ತೆ. ಗುರು ವೃಷಭದಿಂದ ಮಿಥುನಕ್ಕೆ ಕಾಲಿಡ್ತಾನೆ. ಹಾಗೆಯೇ ಮುಂದಕ್ಕೆ ಇನ್ನು ಸ್ವಲ್ಪ ಮುಂದಕ್ಕೆ ಹೋದಾಗ ಜೂನ್ 2025ರಲ್ಲಿ ರಾಹು ಕೇತುಗಳ ರಾಶಿ ಬದಲಾವಣೆ ಕೂಡ ಆಗುತ್ತೆ. ರಾಹು ಮೀನ ರಾಶಿಯಿಂದ ಕುಂಭ ರಾಶಿಗೆ ಹಿಂದಕ್ಕೆ ಬರ್ತಾನೆ. ಹಾಗೆಯೇ ಕೇತು ಕನ್ಯಾ ರಾಶಿಯಿಂದ ಸಿಂಹ ರಾಶಿಗೆ ಪ್ರವೇಶ ಮಾಡ್ತಾನೆ. ಅದರ ರಾಶಿ ಫಲಗಳು ಕೂಡ ಸ್ವಲ್ಪ ಮಟ್ಟಿಗೆ ಈ ಕಡೆ ಆ ಕಡೆ ವ್ಯತ್ಯಾಸಗಳನ್ನ ಉಂಟು ಮಾಡಬಹುದು. ಯುಗಾದಿ ಗುರು ಹಾಗೂ ರಾಹು ಕೇತುಗಳ ರಾಶಿ ಫಲಗಳನ್ನು ಸೂಕ್ತ ಸಮಯದಲ್ಲಿ ನಾನು ತಮ್ಮ ಮುಂದೆ ಇಡ್ತೀನಿ. ಇಲ್ಲಿ ನಾನು ಅತಿ ಮುಖ್ಯ ವಿಷಯ ನಿಮಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಕುಂಭ, ಮೀನ ಹಾಗೂ ಮೇಷರಾಶಿಯವರಿಗೆ ಶನಿ ಮೀನ ರಾಶಿ ಗೋಚರದಿಂದ 7.5 ಪ್ರಭಾವ ಇರುತ್ತೆ. ಈಗ ನಾನು ಹೇಳಿರೋ ಜನರಲ್ ಪರಿಹಾರಗಳು ಅಂದರೆ ಶನಿ ಕ್ಷೇತ್ರಕ್ಕೆ ಹೋಗೋದು, ಹಾಗೆಯೇ ಗೋಧಿ ಉಂಡೆಗಳ ಬಗ್ಗೆ ತಿಳಿಸಿರೋದು, ಹಾಗೆಯೇ ಶನಿಯ ಮಂತ್ರವನ್ನು ಜಪಿಸೋದು, ಈ 3 ರಾಶಿಗಳವರು ಆದಷ್ಟು ಮಾಡಿಕೊಂಡ್ರೆ ಬಹಳ ಸೂಕ್ತ. ಇನ್ನು ಶನಿ ಕ್ಷೇತ್ರಗಳಿಗೆ ಯಾರಿಗೆ ಹೋಗೋಕ್ಕಾಗಲ್ವೋ ಅವರು ಮಿಕ್ಕ ಪರಿಹಾರಗಳನ್ನ ಮಾಡ್ಕೋಬೋದು. ಅಂದರೆ ಅವರವ್ರ ರಾಶಿಗಳಿಗೆ ಏನು ಹೇಳ್ತೀರೋ ಅದನ್ನು ಮಾಡ್ಕೋಬೋದು. ಮತ್ತು ಈಗಾಗಲೇ ಹೇಳ್ದಂಗೆ ಎಲ್ಲರೂ ನಿಮಗೆ ಯಾವುದೇ ದಶಾಭುಕ್ತಿ ಇರಲಿ, ಯಾವುದೇ ಗೋಚಾರಗಳ ಬದಲಾವಣೆ ಆಗಲಿ, ಏನೇ ಇರಲಿ ಜಾತಕದಲ್ಲಿ ನೀವು ಬದುಕಿರೋವರೆಗೆ ಸಂಜೆ ಹೊತ್ತು ಸೂರ್ಯಾಸ್ತ ಬಂದ ನಂತರ ಶನಿ ಮಂತ್ರವನ್ನು 28 ಬಾರಿ ದಕ್ಷಿಣಾಭಿಮುಖ ಮಾಡ್ತಾಯಿದ್ರೆ ಬಹಳ ಒಳ್ಳೆಯದು ವೀಕ್ಷಕರೇ. ಹಾಗೆಯೇ 30ನೇ ತಾರೀಕು ಯುಗಾದಿ ತಾರಾಬಲ, ಮೇ ತಿಂಗಳಲ್ಲಿ ಗುರು ರಾಶಿ ಬದಲಾವಣೆ ಹಾಗೂ ಜೂನ್ ತಿಂಗಳಲ್ಲಿ ರಾಹು ಕೇತು ರಾಶಿ ಬದಲಾವಣೆಗಳು ಎಲ್ಲ ರಾಶಿಗಳ ಮೇಲೆ ಬೇರೆ ಬೇರೆ ಪರಿಣಾಮಗಳನ್ನ ಬೀರುತ್ತೆ. ಶನಿ ಗೋಚಾರ ಫಲಗಳು ನಾನು ಈಗಾಗಲೇ ಹೇಳಿದಂಗೆ ಬ್ರಾಡಾಗಿ ಫೆಬ್ರವರಿ 2028ವರೆಗೂ ಇರುತ್ತೆ. ಇನ್ನು ಮಿಕ್ಕಿದ್ದು ಅಂದರೆ ಯುಗಾದಿ ಗುರು ಹಾಗೂ ರಾಹು ಕೇತು ರಾಶಿ ಬದಲಾವಣೆಗಳದ್ದು ರಾಶಿ ಫಲಗಳು ಆಗಾಗ ನಾನು ವಿಶೇಷ ಸಂಚಿಕೆಗಳನ್ನು ಸೂಕ್ತ ಸಮಯದಲ್ಲಿ ನಿಮ್ಮ ಮುಂದೆ ಇಡ್ತೀನಿ. ಈ ರಾಶಿ ಫಲಗಳು ಸ್ವಲ್ಪ ಮಟ್ಟಿಗೆ ಶನಿ ರಾಶಿ ಬದಲಾವಣೆಗಳನ್ನು ಸ್ವಲ್ಪ ಮಾಡಿಫೈ ಮಾಡುತ್ತೆ. ಇದೆಲ್ಲ ಸಂಚಿಕೆಗಳನ್ನು ನಾನು ಮಾಡಿದಾಗ ನಿಮಗೆ ಅರ್ಥ ಆಗುತ್ತೆ.
ಹಾಗೆಯೇ ನಾನು ಯಾವಾಗಲೂ ಹೇಳೋ ಹಾಗೆ ನಿಮ್ಮ ನಿಮ್ಮ ಜಾತಕ, ಅದರಲ್ಲಿರೋ ಯೋಗಗಳು ಹಾಗೂ ದೋಷಗಳು, ಬಲ ಅಬಲಗಳು, ಇದೆಲ್ಲ ನಿಮ್ಮ ಜೀವನದ ಮೇಲೆ ಅತಿ ಹೆಚ್ಚಿನ ಪರಿಣಾಮಗಳನ್ನು ಬೀರುತ್ತೆ ವೀಕ್ಷಕರೇ. ಈ ರಾಶಿ ಫಲಗಳನ್ನು ನೀವು ಒಂದು ಜನರಲ್ ಗೈಡೆನ್ಸ್ ಆಗಿ ತಗೋಬೇಕು. ಉದಾಹರಣೆಗೆ, ಯಾರಿಗಾದರೂ ರಾಹು ದಿಶೆ ಕಡೆ 2-3 ವರ್ಷಗಳು ನಡೀತಿದ್ರೆ ಶನಿ ಗೋಚರದ ಕೆಟ್ಟ ಫಲಗಳು ಸ್ವಲ್ಪ ಹೆಚ್ಚಾಗಿ ಇರಬಹುದು. ಯಾರಿಗೆ ಬಹಳ ಪವರ್ಫುಲ್ ದಶಾಭುಕ್ತಿಗಳು ನಡೀತಾ ಇರುತ್ತೋ, ಅದು ಶುಭ ಗ್ರಹಗಳದ್ದು ದಶಾಭುಕ್ತಿಗಳು ನಡೀತಾ ಇರುತ್ತೋ, ಲಗ್ನಕ್ಕೆ ಭಾಳ ಬಲ ಇರುತ್ತೋ, ಶನಿಯ ಕೆಟ್ಟ ಪ್ರಭಾವ ಅಷ್ಟಾಗಿ ಬೀರೋದಿಲ್ಲ. ಇದೆಲ್ಲ ದಯವಿಟ್ಟು ಮನಸ್ಸಲ್ಲಿ ಇಟ್ಕೊಳ್ಳಿ. ಎಲ್ಲದಕ್ಕಿಂತ ಮುಖ್ಯ, ನೀವು ದೇಹನ ಕಾಪಾಡಿಕೊಂಡು, ಅಂದರೆ ಯೋಗ, ಪ್ರಾಣಾಯಾಮ, ಧ್ಯಾನ, ಎಕ್ಸರ್ಸೈಸ್ ಮಾಡಿಕೊಂಡು ದುರಭ್ಯಾಸಗಳಿಂದ ದೂರ ಇದ್ದು ಮಂತ್ರ ಜಪಗಳನ್ನು ಮಾಡಿಕೊಂಡು ಪವರ್ಫುಲ್ ಸ್ಟ್ರಾಂಗ್ ವಿಲ್ ಪವರ್ ಡೆವಲಪ್ ಮಾಡಿಕೊಂಡ್ರೆ ಎಲ್ಲ ಕೆಟ್ಟ ಗ್ರಹ ಸ್ಥಿತಿಗಳನ್ನು ಅದನ್ನು ತಕ್ಕ ಮಟ್ಟಿಗೆ ನೀವು ನಿಯಂತ್ರಣಕ್ಕೆ ತರಬಹುದು. ವಿಲ್ ಪವರ್ ಈಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ವೀಕ್ಷಕರೇ. ಅದರ ಜೊತೆಗೆ ಯಾರಿಗೆ ರಾಹು ದಶೆ ಅಥವಾ ಕೆಟ್ಟ ದಶೆಗಳು ಕಡೆಯ ಭಾಗ ಇರುತ್ತೋ ನನಗೆ ಹೇಳ್ದೆ ಅಂದ್ಬಿಟ್ಟು ಗಾಬರಿ ಪಡಬೇಡಿ. ಇನ್ನು ಸ್ವಲ್ಪ ಎಫರ್ಟ್ ಹಾಕ್ಕೊಂಡು ಬ್ರಾಡಾಗಿ ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ನೋಡಿಕೊಂಡು ಅದನ್ನು ನೀವು ದಾಟ್ಕೊಂಡ್ಬರ್ಬೋದು. ನಾನು ಯಾವಾಗಲೂ ಹೇಳೋ ಹಾಗೆ ಸಿಕ್ಕಾಪಟ್ಟೆ ಖರ್ಚು ಮಾಡಿಕೊಂಡು ಹೋಮಗಳು ಮಾಡಿಸೋದು ಅಥವಾ ಗುಂಪಾಗಿ ಸಾಮೂಹಿಕ ಹೋಮಗಳಲ್ಲಿ ಕೂತ್ಕೊಳ್ಳೋದು, ಇದು ಯಾವುದು ಅವಶ್ಯಕತೆ ಇಲ್ಲ. ಮಂತ್ರ ಜಪಗಳು ಸಾಕು. ಶ್ರೀಕೃಷ್ಣ ಪರಮಾತ್ಮ ಅದಕ್ಕೆ ಭಾಳ ಸ್ಪಷ್ಟವಾಗಿರ್ತಾನೆ, ಯಜ್ಞಾನಾಂ ಜಪ ಯಜ್ಞೋಸ್ಮಿ ಅಂತ. ಮಂತ್ರ ಜಪಗಳಿಂದ ನಿಮ್ಮ ಜೀವನನ ತಕ್ಕ ಮಟ್ಟಿಗೆ ನೀವು ಸರಿಪಡಿಸ್ಕೋಬೋದು. ಇಲ್ಲಿ ನೋಡಿ, ಮಂತ್ರ ಜಪಗಳು ಅಂದರೆ ಏನು? ಒಂದು ದೇವತಾ ಮಂತ್ರಗಳು ಅಥವಾ ಬೇರೆ ಬೇರೆ ಮಂತ್ರಗಳು. ಎರಡನೇದು ಪಾಸಿಟಿವ್ ವರ್ಡ್ಸು ನಿಮ್ಮ ಬಾಯಲ್ಲಿ ಬರ್ತಾ ಇರಲಿ ಯಾವಾಗ್ಲೂ. ನಾನು ಚೆನ್ನಾಗಿರ್ತೀನಿ, ನಾನು ಆರೋಗ್ಯವಾಗಿರ್ತೀನಿ, ಇನ್ನೊಬ್ಬರು ಚೆನ್ನಾಗಿರಲಿ ಅಂತ ಹಿಂಗೆ ಅಂತ ಇರುತ್ತೆ. ಯಾರು ನೆಗೆಟಿವ್ ವರ್ಡ್ಸ್ನ ಯೂಸ್ ಮಾಡ್ತಾ ಇರ್ತಾರೋ ಆ ನೆಗೆಟಿವ್ ಫಸ್ಟ್ ಅವರಿಗೆ ಹೊಡೆಯೋದು. ಈಗ ನೀವು ಭಾಳ ಕುತೂಹಲದಿಂದ ಕಾಯ್ತಾ ಇದ್ದೀರಲ್ಲ, ಈಗ ಶನಿ ರಾಶಿ ಫಲಗಳನ್ನ ನೋಡೋಣ. 12 ರಾಶಿಗಳಿಗೂ. ಈಗ ಮೇಷರಾಶಿಯವರಿಗೆ ಶನಿ ಸಾಡೆ ಸಾತಿ ಶುರು ಆಗುತ್ತೆ. ವ್ಯಯಸ್ಥಾನದಲ್ಲಿ ಶನಿಯಿಂದ ಆರ್ಥಿಕ ಪರಿಸ್ಥಿತಿಯಲ್ಲಿ ಏರುಪೇರುಗಳಾಗೋದು, ವೃತ್ತಿಯಲ್ಲಿ ಸಮಾಧಾನ ಇರೋದಿಲ್ಲ, ಇಷ್ಟವಿಲ್ಲದ ಕೆಲಸ ಮಾಡಬೇಕು, ಸಂಬಂಧಗಳಲ್ಲಿ ಅಸಮಾಧಾನ ಇರುತ್ತೆ. ಅಂದರೆ ನಾವೊಂಥರ ಮಿಸ್ಅಂಡರ್ಸ್ಟುಡ್ ಪರ್ಸನಾಲಿಟೀಸ್ ಆಗಿಬಿಡ್ತೀವಿ. ಕ್ವಾಲಿಫಿಕೇಷನ್ಗೆ ತಕ್ಕ ಕೆಲಸ ಸಿಗೋದಿಲ್ಲ. ಏನೋ ಓದಿರ್ತೀರ, ಏನೋ ಕೋರ್ಸ್ ಮಾಡ್ಕೊಂಡಿರ್ತೀರ, ಇಲ್ಲಿ ನೋಡಿದ್ರೆ ಸಂಬಂಧ ಇಲ್ಲದಂಥ ವೃತ್ತಿ ಜೀವನ ಇರುತ್ತೆ ನಿಮಗೆ. ಆದರೆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇರಲ್ಲ. ರಾಷ್ಟ್ರಾಧಿಪತಿ ಕುಜ ತೃತೀಯದಲ್ಲಿರೋದು ಒಳ್ಳೆಯದೇನೆ, ಪರಾಕ್ರಮ ಸ್ಥಾನದಲ್ಲಿ. ಈ ಥರ ಇದ್ದಾಗ ಏನಾಗುತ್ತೆ, ಏನೇ ಕಷ್ಟಗಳು ಬಂದರೂ ದಾಟುವಂಥ ಸಾಮರ್ಥ್ಯ ಕೂಡ ನಿಮಗಿರುತ್ತೆ. ಭಾಗ್ಯಸ್ಥಾನಾಧಿಪತಿ ಗುರು ದ್ವಿತೀಯದಲ್ಲಿದ್ದರೆ ತಂದೆಯಿಂದ ಸ್ವಲ್ಪ ಧನಾರ್ಜನ, ಸ್ವಲ್ಪ ಮನೆ ಮಠಕ್ಕೆ ಹಾಗೂ ಹಣಕ್ಕೆ ಸಂಬಂಧಪಟ್ಟ ವಿಷಯಗಳಿಗೆ ಹೇಗೋ ನಡೆಯುತ್ತೆ. ಷಷ್ಠದಲ್ಲಿ ಕೇತು ಇದ್ದರೆ ಪದೇ ಪದೇ ಹೊಟ್ಟೆ ನೋವು ಕಾಣಿಸ್ಕೋಬೋದು. ಕೇತು ಮೇಲೆ ಕುಜ ದೃಷ್ಟಿ ಇರೋದರಿಂದ ಹರ್ನಿಯ ಆಗುವಂಥ ಸಾಧ್ಯತೆ ಇರುತ್ತೆ. ಇದು ನಾನು ಸುಶ್ರುತ ಸಮೇತ ಸ್ಟಡಿ ಮಾಡಿಕೊಂಡು ತಮಗೆ ತಿಳಿಸ್ತಾ ಇರೋದು. ಭಾಳ ಭಾರ ಎತ್ತೋದನ್ನು ಅವಾಯ್ಡ್ ಮಾಡ್ಕೋಬೇಕು. ಸಪ್ತಮದಲ್ಲಿ ಚಂದ್ರ ಇರೋದರಿಂದ ಸಂಭಾವಿತರಿಗೆ ಮದುವೆ ನಿಶ್ಚಯ ಆಗುತ್ತೆ. ಸಂಭಾವಿತರು ಯಾರು ಪ್ರಯತ್ನ ಪಡ್ತಾ ಇರ್ತಾರೆ ಅವರಿಗೆ. ಹಾಗೇನೆ ಕೆಲವರಿಗೆ ಲವ್ ಮ್ಯಾರೇಜ್ ಫಲಿಸುವಂಥ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ವ್ಯಯಸ್ಥಾನದಲ್ಲಿ ಶನಿ ಇರೋದು ಈಗಾಗಲೇ ಹೇಳಿದಾಗೆ ಮೇಷರಾಶಿಗೆ ಸಾಡೆ ಸಾತಿ ಮೊದಲನೇ ಭಾಗ ಆರಂಭ. ಬಹಳ ಕೆಟ್ಟದ್ದು ಅಂತ ಹೇಳಲ್ಲ, ಆದರೆ ಜೀವನ ಶೈಲಿಯಲ್ಲಿ ಸ್ವಲ್ಪ ಬದಲಾವಣೆಗಳು ಕಾಣಿಸ್ಕೋಬೋದು. ಇನ್ನು ವ್ಯಯದಲ್ಲಿ ರಾಹು ಕೂಡ ಇರೋದರಿಂದ ನಿದ್ದೆಯನ್ನು ಕೆಡಿಸ್ತಾನೆ. ಅಂದರೆ ಯಾವುದೋ ಗೊತ್ತಿಲ್ಲದ ಕಾರಣದಿಂದ ಸ್ವಲ್ಪ ಭಯ ಉಂಟಾಗುತ್ತೆ, ಚಿಂತೆ ಉಂಟಾಗುತ್ತೆ, ಅಪ್ರಿಹೆನ್ಸಿವ್ ನೇಚರ್ ಅಂತ ಹೇಳ್ತೀವಿ, ಆ ರೀತಿಲಾಗುತ್ತೆ. ನಿದ್ದೆಯನ್ನು ಕೆಡಿಸ್ತಾನೆ, ನಿದ್ದೆ ಸರಿಯಾಗಿ ಬರೋದಿಲ್ಲ. ಇನ್ಶೂರೆನ್ಸ್ ವಿಷಯದಲ್ಲಿ ವಂಚನೆ ಆಗುವಂಥ ಸಾಧ್ಯತೆ. ಹೀಗಾಗಿ ನಿಮ್ಗೆ ಇನ್ಶೂರೆನ್ಸ್ ಮಾಡ್ಕೊಳ್ತೀವಿ ಅಂತ ಸೇಲ್ಸ್ ವ್ಯಕ್ತಿಗಳು ಬಂದಾಗ ಎಲ್ಲ ರೀತಿಯಲ್ಲಿ ಬಂದಿರೋರ ಹಿನ್ನೆಲೆಯನ್ನು ಎಲ್ಲ ಚೆಕ್ ಮಾಡಿ ಆ ನಂತರ ಮುಂದುವರೆದ್ರೆ ಬಹಳ ಒಳ್ಳೆಯದು. ಇಲ್ಲ ದೊಡ್ಡ ಮೊತ್ತದ ಹಣವನ್ನು ಕಳ್ಕೊಳ್ಳೋಂಥ ಸಾಧ್ಯತೆ ಇರುತ್ತೆ. ತೃತೀಯ ಷಷ್ಠ್ಯಾಧಿಪತಿ ವಕ್ರಬುಧ ನೀಚತ್ರದಲ್ಲಿ 12ನೇ ಮನೆಯಲ್ಲಿದ್ದರೆ ಸ್ವಲ್ಪ ನರ ದೌರ್ಬಲ್ಯ ಬರುತ್ತೆ. ಬುಧ ಬಂದು ಯಾವಾಗಲೂ ಸೆಂಟ್ರಲ್ ನರ್ವಸ್ ಸಿಸ್ಟಮನ್ನು ಸೃಷ್ಟಿಸ್ತಾನೆ. ಹಾಗೆಯೇ ಯಾವ ಮೇಷರಾಶಿಯವರು ವ್ಯಾಜ್ಯದಲ್ಲಿರ್ತಾರೋ ಅವರಿಗೆ ಎಡವಟ್ಟು ಹೆಚ್ಚಾಗಬಹುದು. ದ್ವಿತೀಯ ಸಪ್ತಮಾಧಿಪತಿ ಶುಕ್ರನು ವ್ಯಯದಲ್ಲಿ ವಕ್ರಗತನಾಗಿರೋದ್ರಿಂದ ಪತಿ ಅಥವಾ ಪತ್ನಿಯ ವರ್ತನೆಯಲ್ಲಿ ವಿಚಿತ್ರ
ಪರಿವರ್ತನೆ ಉಂಟಾಗ್ಬೋದು. ಪರಿವರ್ತನೆ ಅಂದರೆ ಭಾಳ ಒಳ್ಳೆಯ ಪತಿ ಅಥವಾ ಪತ್ನಿ ಇದ್ದರೆ ಅವ್ರು ಸ್ವಲ್ಪ ಜಗಳ ಆಡೋಕ್ಕೆ ಶುರು ಮಾಡ್ಬೋದು. ಭಾಳ ಜಗಳ ಆಡ್ತುವಂಥ ಪತಿ ಪತ್ನಿ ಇದ್ದರೆ ಒಳ್ಳೆಯವರಾಗ್ಬಿಡ್ಬೋದು. ಆ ರೀತಿಯಲ್ಲಿ ಪರಿವರ್ತನೆ. ಪಂಚಮಾಧಿಪತಿ ರವಿ ವ್ಯಯದಲ್ಲಿದ್ದರೆ ಈ ರಾಶಿಯವರಿಗೆ ಮಕ್ಕಳಿಂದ ಸ್ವಲ್ಪ ಅಗಲಿಕೆ ಆಗುತ್ತೆ. ಅಂದರೆ ಯಾವ ರೀತಿಯಲ್ಲಿ ಅಂದರೆ ಮಕ್ಕಳು ಓದೋಗೋ ಅಥವಾ ನೌಕರಿಗೋ ಬೇರೆ ಊರಿಗೆ ಹೋಗೋದು, ಸ್ವಲ್ಪ ದೂರ ಹೋಗೋಂಥ ಸಾಧ್ಯತೆಗಳಿರುತ್ತೆ. ಇದಕ್ಕೆ ಪರಿಹಾರ ಏನು ಅಂದರೆ, ಈಗ ನಾನು ಹೇಳೋ ಈ ಪರಿಹಾರವನ್ನು ಕೇವಲ 3 ತಿಂಗಳು ಮಾಡಿದರೆ ಸಾಕು. ಪಂಚಮಾಧಿಪತಿ ರವಿ ರಾಹುಗ್ರಸ್ತನಾಗಿರೋದ್ರಿಂದ ಮೇಷರಾಶಿಯವರು ದಿನನಿತ್ಯ ಬೆಳಗ್ಗೆ ಪೂರ್ವ ಅಥವಾ ಉತ್ತರಾಭಿಮುಖ ಆದಿತ್ಯ ಹೃದಯ ಸ್ತೋತ್ರ ಪಾರಾಯಣ ಮಾಡಿದರೆ ಬಹಳ ಒಳ್ಳೆಯದು. ಹಾಗೆಯೇ ಸಂಜೆ ಸೂರ್ಯಾಸ್ತಮದ ನಂತರ ದಕ್ಷಿಣಾಭಿಮುಖ ರಾಹು ಮಂತ್ರವನ್ನು 28 ಬಾರಿ ಜಪಿಸಿ. ರಾಹು ಮಂತ್ರ ಈ ರೀತಿಯಲ್ಲಿ ಬರುತ್ತೆ: ಅರ್ಧಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯ ವಿಮರ್ಧನಂ ಸಿಂಹಿಕಾಗರ್ಭ ಸಂಭೂತಂ ತಂ ರಾಹುಂ ಪ್ರಣಮಾಮ್ಯಹಂ. ಅರ್ಧಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯ ವಿಮರ್ಧನಂ ಸಿಂಹಿಕಾಗರ್ಭ ಸಂಭೂತಂ ತಂ ರಾಹುಂ ಪ್ರಣಮಾಮ್ಯಹಂ. ಹಾಗೆಯೇ ಸಾಡೆ ಸತಿ ಶುರು ಆಗೋದ್ರಿಂದ ಮೇಷರಾಶಿಯವರು ಅನುಕೂಲ ಇದ್ದರೆ, ನಾನು ಈಗಾಗಲೇ ಹೇಳಿರೋ ಯಾವುದಾದ್ರೂ ಅದು ಶನಿ ಕ್ಷೇತ್ರಗಳಿಗೆ ಹೋಗಿ ಬಂದರೆ ಬಹಳ ಒಳ್ಳೆಯದು ವೀಕ್ಷಕರೇ. ಇಷ್ಟು ಮೇಷರಾಶಿಗೆ ಸಂಬಂಧಪಟ್ಟಿದ್ದು. ಈಗ ವೃಷಭ ರಾಶಿ. ರಾಷ್ಟ್ರಾಧಿಪತಿ ಶುಕ್ರ ಏಕಾದಶದಲ್ಲಿ ಉಚ್ಚನಾಗಿ ವಕ್ರನಾಗಿದ್ದಾನೆ. ಹೀಗಾಗಿ ವೃಷಭ ರಾಶಿಯವರಿಗೆ ಧನಪ್ರಾಪ್ತಿಗೆ ಒಳ್ಳೆಯದು. ಹಾಗೆಯೇ ಧನಸ್ಥಾನಾಧಿಪತಿ ಹಾಗೂ ಪಂಚಮಾಧಿಪತಿ ಬುಧ ಕೂಡ ಏಕಾದಶದಲ್ಲಿ ವಕ್ರವಾಗಿರೋದು ದುಡ್ಡಿನ ವಿಷಯಕ್ಕೆ ಒಳ್ಳೆಯದೇ. ಸ್ವಲ್ಪ ಶೇರ್ ಮಾರ್ಕೆಟಲ್ಲಿ ಸಣ್ಣ ಸಣ್ಣ ಲಾಭ ಬರ್ಬೋದು. ಆದರೆ ಈ ರಾಶಿಯವರ ವಯಸ್ಸಿಗೆ ಬಂದಿರೋ ಮಕ್ಕಳು ಇವರಿಗೆ ಇಷ್ಟವಿಲ್ಲದ ಪ್ರೇಮ ಪ್ರಸಂಗದಲ್ಲಿ ಬೀಳಬಹುದು. ಅದರಿಂದ ಇವರಿಗೆ ಸ್ವಲ್ಪ ಮನಸ್ಸಿಗೆ ಬೇಸರ ಉಂಟಾಗ್ಬೋದು. ಇನ್ನು ಚತುರ್ಥಾಧಿಪತಿ ರವಿ ಲಾಭದಲ್ಲಿದ್ದರೆ ರಿಯಲ್ ಎಸ್ಟೇಟ್ ವಿಷಯದಲ್ಲಿ ಸ್ವಲ್ಪ ಲಾಭ. ಏಕಾದಶದಲ್ಲಿ ರಾಹು ಇದ್ದರೆ ಸ್ನೇಹಿತರು ವಂಚಿಸ್ಬೋದು. ನೀವು ಯಾರನ್ನು ಬಹಳ ವರ್ಷಗಳಿಂದ ನಂಬ್ಕೊಂಡಿರ್ತಾರೋ ಅವರು ಸಡನ್ನಾಗಿ ಬದಲಾವಣೆ ಆಗ್ಬೋದು. ಶನಿ ಏಕಾದಶಕ್ಕೆ ಬಂದರೆ ಬಹಳ ಒಳ್ಳೆಯದು ಅಂತ ಹೇಳೋದು ತಪ್ಪು. ಜನರಲಾಗಿ ಹೇಳ್ತಾರೆ 11ನೇ ಮನೆಗೆ ಶನಿ ಜನ್ಮರಾಶಿ ಬಿಟ್ಟರೆ ಬಹಳ ಒಳ್ಳೆಯದು, ಎಲ್ಲ ಸರಿ ಹೋಗ್ಬಿಡುತ್ತೆ, ಒಳ್ಳೆಯದಾಗ್ಬಿಡುತ್ತೆ ಅಂತ. ನೋಡಿ ವೀಕ್ಷಕರೇ, ಈ ಥರ ಜನರೈಸ್ ಹೇಳೋದು ತಪ್ಪಾಗುತ್ತೆ. ಅನುಭವ ಭಾಳ ಮುಖ್ಯ. ಯಾಕಂದರೆ ಒಂದು ತಿಳ್ಕೊಳ್ಳಿ, ಶನಿಗೆ 3ನೇ ದೃಷ್ಟಿ ಅಂತ ಇರುತ್ತೆ. ಆ ಶನಿ 11ನೇ ಮನೆಗೆ ಬಂದಾಗ ಜನ್ಮ ರಾಶಿಯ ಮೇಲೆ ದೃಷ್ಟಿ ಆಗ್ತಾನೆ, ಚಂದ್ರನ ಮೇಲೆ. ಚಂದ್ರ ಮನಸ್ಕಾರಕ ಹಾಗೂ ಮಾತೃಕಾರಕ ಆದ್ದರಿಂದ ಯಾವಾಗ ಶನಿ ದೃಷ್ಟಿ ಆಗ್ತಾನೆ ಚಂದ್ರನ ಮೇಲೆ, ಮನಸ್ಸಿಗೂ ತಾಯಿಗೂ ಯೋಗಕ್ಷೇಮಕ್ಕೆ ಅಷ್ಟು ಒಳ್ಳೆಯದಲ್ಲ. ಮತ್ತು ನಾನು ಬಹಳ ಕೇಸಸಲ್ಲಿ ವರ್ಷಾಂಗಟ್ಲೆ ಅಂತ ನೋಡಿರೋ ಥರ ಶನಿಯ 3ನೇ ದೃಷ್ಟಿ ಯಾವಾಗಿರುತ್ತೋ ಅಂದರೆ ಗೋಚಾರದಲ್ಲಿ 11ನೇ ಮನೆಗೆ ಬಂದಾಗ ಸುಮಾರು ಜನಕ್ಕೆ ವಾಹನ ಅಪಘಾತಗಳು ಆಗಿದೆ. ಇದು ಯಾತಕ್ಕೆ ಅಂತ ಗೊತ್ತಿಲ್ಲ, ಬಟ್ ಖಂಡಿತವಾಗಿ ಆಗಿದೆ. ವೃಷಭ ರಾಶಿಯಲ್ಲಿ ಸ್ವಲ್ಪ ಏನೋ ಮನಸ್ಸಲ್ಲಿ ಒಂಚೂರು ವೈರಾಗ್ಯದ ಪರಿಸ್ಥಿತಿ ಬರ್ಬೋದು. ಯಾವಾಗ ಶನಿ ದೃಷ್ಟಿ ಬಿಡುತ್ತೋ ಸ್ವಲ್ಪ ಮನಸ್ಸು ಸ್ವಲ್ಪ ತಿಳಿ ಆಗ್ತಾ ಬರುತ್ತೆ. ಕುಟುಂಬದಲ್ಲಿ ಸ್ವಲ್ಪ ಮಾತುಕತೆಗಳು ಬೆಳ್ಕೋಬೋದು. ಪಂಚಮದಲ್ಲಿ ಕೇತು ಇದ್ದರೆ ವೃಷಭ ರಾಶಿಯ ಗರ್ಭಿಣಿಯರು ಸ್ವಲ್ಪ ಹೆಚ್ಚಿನ ಜಾಗ್ರತೆ ವಹಿಸಬೇಕಾಗತ್ತೆ. ಹಾಗೆಯೇ ಪಂಚಮದಲ್ಲಿ ಕೇತು ಇದ್ದು ಪಂಚಮದ ಮೇಲೆ ಕುಜನ ದೃಷ್ಟಿಯೂ ಇದ್ದು, ಕುಜ ಬಂದು ಮಿಥುನದಿಂದ ದೃಷ್ಟಿ ಆಗ್ತಾ ಇದ್ದಾನೆ. ಕುಜನ ಹಾಗೂ ಕೇತು ರಾಶಿಗಳ ದ್ವಿಸ್ವಭಾವ ರಾಶಿಗಳಾಗಿರೋದ್ರಿಂದ ವೃಷಭ ರಾಶಿಯವರ ಮಕ್ಕಳಿಗೆ ದ್ವಿಚಕ್ರ ವಾಹನ ಅಪಘಾತ ಸಾಧ್ಯತೆ ಹೆಚ್ಚು. ಕೆಲವರು ಕೇಳ್ತಾರೆ, ಹೆಂಗೆ ಸರ್ ಹೇಳ್ತಾರೆ ದ್ವಿಚಕ್ರ ವಾಹನದ ಅಪಘಾತ ಅಂತ. ನಾನು ಯಾವುದನ್ನು ಸುಮ್ಮನೆ ಬಾಯಾಗಿ ಬಂದಾಗ ಹೇಳಲ್ಲ ವೀಕ್ಷಕರೇ. ಯಾವಾಗಲೂ ತಿಳ್ಕೊಳ್ಳಿ, ಮಿಥುನ, ಕನ್ಯಾ, ಧನಸ್ಸು ಮತ್ತು ಮೀನ ಬಂದು ದ್ವಿಸ್ವಭಾವ ರಾಶಿಗಳು ಅಂತ, ದ್ವಿಸ್ವಭಾವ ರಾಶಿಗಳು ಅಂತ. ಯಾರ ಜಾತಕದಲ್ಲಿ ಶುಕ್ರ ಬಂದುಬಿಟ್ಟು ಈ 4 ರಾಶಿಗಳು ಇರ್ತಾನೋ ಅಥವಾ ಜೊತೆಯಲ್ಲಿ ಕುಜ ಬಂದು ಸೇರಿಕೊಳ್ತಾನೋ, ಕುಜನ ದೃಷ್ಟಿ ಇರುತ್ತೋ, ಗೋಚಾರದಲ್ಲಿ ಬಂದು ದೃಷ್ಟಿ ಹಾಕಿದ್ರು ಸರಿ, ಆವಾಗ ನನ್ನ ಅನುಭವದಲ್ಲಿ ಈ ಕಾಲಕ್ಕೆ ಅನ್ವಯಿಸುವಂತೆ 2 ವೀಲರ್ ಆಕ್ಸಿಡೆಂಟ್ಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಇವಾಗ ಇಲ್ಲಿ ಸ್ವಲ್ಪ ಜಾಸ್ತಿ ಇರ್ಬೋದು. ಹಾಗೆಯೇ ರಾಶಿಯಲ್ಲಿ ಗುರು ಇರೋದ್ರಿಂದ ಎಲ್ಲ ಕಷ್ಟಗಳನ್ನ ಸ್ವಲ್ಪ ಪ್ರಯತ್ನದಿಂದ ಹಾಗೂ ಮುನ್ನೆಚ್ಚರಿಕೆಯಿಂದ ದಾಟಬಹುದು. ಆದರೆ ಇನ್ನೊಂದು ಯಾವಾಗಲೂ ಹೇಳೋ ಹಾಗೆ, ರಾಶಿಯಲ್ಲಿ ಗುರು ಇದ್ದಾಗ ಜನ್ಮ ಗುರು ನರೋ ದುಃಖಂ ಅಂತ ಏನೋ ಒಂಥರ ಬೇಜಾರಗಳಾಗ್ತಾ ಇರುತ್ತೆ. ಇಷ್ಟೂ ಫಲಗಳು. ಈಗ ಪರಿಹಾರ. ಪಂಚಮ ಅಥವಾ ಪೂರ್ವ ಪುಣ್ಯಸ್ಥಾನದಲ್ಲಿ ಕೇತು ಇದ್ದು ಕೇತುವ ಮೇಲೆ ಕುಜನ ದೃಷ್ಟಿ ಇರೋದ್ರಿಂದ ಗಣೇಶ ಹಾಗೂ ಸುಬ್ರಹ್ಮಣ್ಯನ ಆರಾಧನೆಯಿಂದ ಸ್ವಲ್ಪ ದೋಷ ನಿವಾರಣೆ ಆಗುತ್ತೆ. ವೃಷಭ ರಾಶಿಯವರು 12 ಗುರುವಾರಗಳು ಬೆಳಗ್ಗೆ ಅಥವಾ ಸಂಜೆ
ಸ್ವಲ್ಪ ಕಡಲೆಕಾಳು, ಹಸಿ ಕಡಲೆಕಾಳು ಗಣೇಶನ ಗುಡಿಗೆ ಅರ್ಪಿಸಿ ಅರ್ಚನೆ ಮಾಡಿಸ್ಕೊಂಡ್ರೆ ಬಹಳ ಒಳ್ಳೆಯದು. ಮೊದಲನೇ ಗುರುವಾರ ಇದ್ರ ಜೊತೆಗೆ ಸ್ವಲ್ಪ ಹಳದಿ ವಸ್ತ್ರ ಕೊಟ್ಟರೆ ಅದು ಬಹಳ ಒಳ್ಳೆಯದು, ದೇಗುಲಕ್ಕೆ ಕೊಡಬೇಕಾಗತ್ತೆ. ಹಾಗೆಯೇ ಬೆಳಗ್ಗೆ ಅಥವಾ ಸಂಜೆ ದಿನನಿತ್ಯ ಉತ್ತರಾಭಿಮುಖ ಸುಬ್ರಹ್ಮಣ್ಯ ಮಂತ್ರವನ್ನು 70 ಬಾರಿ 40 ದಿನಗಳ ಕಾಲ ಜಪಿಸಿ. ಇವಾಗ ನಾನು ಇಷ್ಟು ಬಾರಿ ಜಪಿಸಿ ಅಂತ ಹೇಳಿದಾಗ ನೀವು ಅದಕ್ಕೆ ಅಷ್ಟೇ ಮಾಡ್ಬೋದು, ಇಲ್ಲ ಅದಕ್ಕಿಂತ ಜಾಸ್ತಿ ಮಾಡ್ಬೋದು, ಅದಕ್ಕಿಂತ ಕಡಿಮೆ ಮಾಡೋದಿಲ್ಲ. ತಮಗೆಲ್ಲ ಗೊತ್ತಿರೋ ಹಾಗೆ ಈ ಸುಬ್ರಹ್ಮಣ್ಯ ಮಂತ್ರ ಈ ರೀತಿಲಿ ಬರುತ್ತೆ. ಓಂ ಶರವಣ ಭವಾಯ ನಮಃ ಅಂತ, ಓಂ ಶರವಣ ಭವಾಯ ನಮಃ ಅಂತ. ಇಷ್ಟು ವೀಕ್ಷಕರೇ ವೃಷಭ ರಾಶಿಯ ಫಲಾಫಲಗಳು. ಮಿಥುನ ರಾಶಿಯಲ್ಲಿ ಷಷ್ಠ್ಯಾಧಿಪತಿ ಕುಜ ಇರೋದು ಅಷ್ಟು ಒಳ್ಳೆಯದಲ್ಲ. ಸಾಧಾರಣವಾಗಿ ಕುಜ ಒಂದು ಪಾಪಗ್ರಹ ಆಗಿರೋದ್ರಿಂದ ಕುಜನ ಪ್ರಭಾವದಿಂದ ಮಿಥುನ ರಾಶಿಯವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಂಟಾಗ್ಬೋದು. ಹಾಗೆಯೇ ನರದೌರ್ಬಲ್ಯ ಮತ್ತು ಮೈಗ್ರೇನ್ ತಲೆನೋವು ಕೂಡ ಕಾಡ್ಬೋದು. ನನ್ನ ಅನುಭವದಲ್ಲಿ ಮಿಥುನ ಲಗ್ನ ಅಥವಾ ಮಿಥುನ ರಾಶಿಯವರಿಗೆ ಅಲ್ಲಿ ಕುಜ ನಿಲ್ಲಿಸಿದರೆ ಸಾಧಾರಣವಾಗಿ ಮೆಜಾರಿಟಿ ಆಫ್ ಕೇಸಸಲ್ಲಿ ಕೊಲೆಸ್ಟ್ರಾಲು, ಹೈಪರ್ ಟೆನ್ಷನ್ನು, BP ಇಂಥ ತೊಂದರೆಗಳು ಕಾಣಿಸ್ಕೋಬೋದು. ಚತುರ್ಥದಲ್ಲಿ ಕೇತು ಇದ್ದರೆ, ಹಾಗೆಯೇ ಕೇತು ಮೇಲೆ ಕುಜನ ಚತುರ್ಥ ದೃಷ್ಟಿ ಇರೋದ್ರಿಂದ ತಾಯಿ ಯೋಗಕ್ಷೇಮಕ್ಕೆ ಅಷ್ಟು ಒಳ್ಳೆಯದಲ್ಲ. ಚತುರ್ಥಕ್ಕೆ ನಾವು ಮಾತೃಸ್ಥಾನ ಅಂತ ಹೇಳ್ತೀವಿ. ಹಾಗೆಯೇ ಆ ಕುಜಂದು ಕೇತು ಇನ್ಫ್ಲುಯೆನ್ಸ್ನಿಂದ 4ನೇ ಮನೆ ನಾವು ಗೃಹಸ್ಥಾನ ಅಂತ ಹೇಳ್ತೀವಿ. ಸಾಧಾರಣವಾಗಿ ಏನಾಗುತ್ತೆ ಅಂದರೆ ಸಣ್ಣ ಸಣ್ಣ ಎಲೆಕ್ಟ್ರಿಕಲ್ ಮಿಸ್ಹ್ಯಾಪ್ಸು, ಫೈರ್ ಆಕ್ಸಿಡೆಂಟ್ಸ್ ಈ ಥರ ಆಗುವಂಥ ಸಾಧ್ಯತೆ ಇರುತ್ತೆ. ಭಾಳ ಹುಷಾರಾಗಿರಬೇಕು. ಪಂಚಮದಲ್ಲಿ ಚಂದ್ರ ಇದ್ದರೆ ಆಗಾಗ ವಿಚಿತ್ರ ಕನಸುಗಳು ಉಂಟಾಗ್ಬೋದು. ಎಲ್ಲೋ ಆಕಾಶದಲ್ಲಿ ಹಾರ್ತಾ ಇರೋದು, ತೇಲ್ತಾ ಇರೋದು, ಆಗಲಿರೋ ಮನೆ ಹಿರಿಯರು ಅವರನ್ನು ನಾವು ಭೇಟಿ ಮಾಡೋದು, ಯಾವುದೋ ಅಮ್ಮನವ್ರ ದೇವಸ್ಥಾನದಲ್ಲಿ ಕೂತಿರೋದು, ಈ ರೀತಿ ಏನೇನಾಗ್ತಾ ಇರುತ್ತೆ. ಇಲ್ಲಿ ತಿಳ್ಕೊಳ್ಳಿ, ಕನಸುಗಳೆಲ್ಲ ನಾವು ಮಾನಸಿಕ ಅಸ್ವಸ್ಥತೆ ಅಂತ ಹೇಳೋಕ್ಕಾಗೋದಿಲ್ಲ. ಕೆಲವು ಕೇಸಸಲ್ಲಿ ಸ್ವಲ್ಪ ನೈಜತೆ ಕೂಡ ಇರ್ಬೋದು. ಅದು ಅವ್ರವ್ರ ಜಾತಕದ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಯಾಕಂದರೆ ಸೈನ್ಸ್ ಕೆನಾಟ್ ಎಕ್ಸ್ಪ್ಲೈನ್ ಎವ್ರಿಥಿಂಗ್ ಅಂತ ಸ್ವಲ್ಪ ಸೂಪರ್ ನ್ಯಾಚುರಲ್ ಕೆಲವು ಇರುತ್ತೆ, ನಮಗೆ ಗೊತ್ತಿಲ್ಲ. ಅವಿವಾಹಿತರಿಗೆ ಹಾಗೂ ಪ್ರೇಮದಲ್ಲಿರೋರಿಗೆ ಪ್ರೇಮ ಪ್ರಸಂಗ ಫಲಿಸ್ಬೋದು, ಇಲ್ಲ ಅವಿವಾಹಿತರಿಗೆ ಮದುವೆನೂ ಆಗ್ಬೋದು. ಸಪ್ತಮಾಧಿಪತಿ ಗುರು ವ್ಯಯದಲ್ಲಿದ್ದರೆ ಪತಿ ಅಥವಾ ಪತ್ನಿಗೆ ಸಮಾಧಾನ ಇರೋದಿಲ್ಲ, ಅಥವಾ ಒಬ್ಬರಿಂದ ಒಬ್ಬರಿಗೆ ಸಮಾಧಾನ ಇರೋದಿಲ್ಲ. 10ನೇ ಮನೆ ಅಂದರೆ ಕರ್ಮಸ್ಥಾನದಲ್ಲಿ ರಾಷ್ಟ್ರಾಧಿಪತಿ ಬುಧನಿಗೆ ಸ್ವಲ್ಪ ನೀಚ ಭಂಗ ಉಂಟಾಗುತ್ತೆ. ಹೀಗಾಗಿ ನೌಕರಿಯಲ್ಲಿ ಒಳ್ಳೆಯದು. ಇನ್ನು ಕೆಲವರಿಗೆ ವಿದೇಶ ಪ್ರಯಾಣ ಲಭ್ಯ ಆಗ್ಬೋದು. ಹಾಗೆಯೇ ಕರ್ಮಸ್ಥಾನದಲ್ಲಿ ವಕ್ರ ಉಚ್ಚ ಶುಕ್ರನಿಂದ ಪ್ರಮೋಷನ್ ಆಗ್ಬೋದು. ಉದ್ಯಮಿಗಳಿಗೆ ಬಿಸ್ನೆಸ್ ಎಕ್ಸ್ಪೆನ್ಷನ್ ಆಗ್ಬೋದು, ಬ್ಯಾಂಕ್ಸಿಂದ ಲೋನ್ ಸಿಗ್ಬೋದು. ಆದರೂ ವೃತ್ತಿಯಲ್ಲಿ ಏನಾದರೂ ಕಷ್ಟಗಳು ಕಾಣ್ತಾನೇ ಇರುತ್ತೆ. ಇದಕ್ಕೆ ಕಾರಣ ಶನಿಯ ಗೋಚರ 10ನೇ ಮನೆಯಲ್ಲಿ ನಡೆಯೋದ್ರಿಂದ. ಇನ್ನು ತೃತೀಯಾಧಿಪತಿ ರವಿ ಕೂಡ 10ನೇ ಮನೆಯಲ್ಲಿರೋದ್ರಿಂದ ವ್ಯಾಪಾರ ವಹಿವಾಟಲ್ಲಿ ಒಡ ಹುಟ್ಟಿದವ್ರ ನೆರವು ಸ್ವಲ್ಪ ಇರುತ್ತೆ. ಕರ್ಮಸ್ಥಾನದಲ್ಲಿ ರಾಹು ಇರೋದ್ರಿಂದ ವಿದೇಶದಲ್ಲಿ ನೌಕರಿ ಹುಡುಕ್ತಾ ಇರೋರಿಗೆ ಸ್ವಲ್ಪ ಯಶಸ್ಸು. ಪರಿಹಾರ: ಪಂಚಮದಲ್ಲಿ ಚಂದ್ರ, ಪಂಚಮ ಅಂತ ಯಾಕೆ ತೊಗೊಳ್ತೀರ, ಪಂಚಮಕ್ಕೆ ಪೂರ್ವ ಪುಣ್ಯಸ್ಥಾನ ಅಂತೀವಿ. ನಾವು ಯಾವುದೇ ಮಂತ್ರ ಜಪ ಮಾಡಬೇಕಾದ್ರೂ, ಯಾವುದೇ ಪರಿಹಾರ ಮಾಡಬೇಕು, ಸಾಧಾರಣವಾಗಿ ಪಂಚಮ ಸ್ಥಾನ ನಾವು ಸ್ಟಡಿ ಮಾಡಬೇಕಾಗತ್ತೆ. ಇಲ್ಲಿ ಪಂಚಮದಲ್ಲಿ ಚಂದ್ರ ಸ್ವಾತಿ ನಕ್ಷತ್ರದಲ್ಲಿರೋದು, ಪಂಚಮಾಧಿಪತಿ ಶುಕ್ರ ಗುರು ಮನೆಯಲ್ಲಿರೋದ್ರಿಂದ ಅಮ್ಮನವರ ಆರಾಧನೆ ಅಂದರೆ ಶಕ್ತಿ ದೇವತೆ ಆರಾಧನೆ ಮಾಡಬೇಕು ವೀಕ್ಷಕರೇ. 9 ಶುಕ್ರವಾರಗಳು ಯಾವುದಾದ್ರೂ ಅಮ್ಮನವರ ದೇಗುಲಕ್ಕೆ ಬೆಳಗ್ಗೆ ಅಥವಾ ಸಂಜೆ ಒಣ ಅವರೆಕಾಳು ಅರ್ಪಿಸಿ ಆದರೆ ಅರ್ಚನೆ ಮಾಡಿಸ್ಕೊಳ್ಳಿ. ಹಾಗೆಯೇ ದಿನನಿತ್ಯ ಮನೆಯಲ್ಲಿ ಸ್ನಾನದ ನಂತರ ಈ ಶ್ಲೋಕವನ್ನು ಉತ್ತರಾಭಿಮುಖ 40 ಬಾರಿ 2 ತಿಂಗಳ ಕಾಲ ಜಪಿಸಿ. ಈ ಮಂತ್ರ ಯಾವ ರೀತಿ ಬರುತ್ತೆ ಅಂದರೆ: ನಮೋ ದೇವಿ ಮಹಾವಿದ್ಯೆ ನಮಾಮಿ ಚರಣೌ ತವ ಸದಾ ಧ್ಯಾನ ಪ್ರಕಾಶಮ್ಮೆ ದೇಹಿ ಸರ್ವಾರ್ಥ ದೇ ಶಿವೆ ಓಂ ಶ್ರೀ ಮಹಾದುರ್ಗಾಯೇ ನಮಃ ಅಂತ ಬರುತ್ತೆ. ಮತ್ತೊಮ್ಮೆ ಹೇಳ್ತೀನಿ: ನಮೋ ದೇವಿ ಮಹಾವಿದ್ಯೆ ನಮಾಮಿ ಚರಣೌ ತವ ಸದಾ ಧ್ಯಾನ ಪ್ರಕಾಶಮ್ಮೆ ದೇಹಿ ಸರ್ವಾರ್ಥ ದೇ ಶಿವೆ ಓಂ ಶ್ರೀ ಮಹಾದುರ್ಗಾಯೇ ನಮಃ ಅಂತ.
ಇಷ್ಟು ವೀಕ್ಷಕರೇ ಮಿಥುನ ರಾಶಿ ಫಲಾಫಲಗಳು. ಕಟಕ ರಾಷ್ಟ್ರಾಧಿಪತಿ ಚಂದ್ರ ಚತುರ್ಥ ಕೇಂದ್ರದಲ್ಲಿ ಶುಕ್ರನ ಮನೆಯಲ್ಲಿ ಬಲಿಷ್ಠನಾಗಿದ್ದು, ಶುಕ್ರ ಭಾಗ್ಯಸ್ಥಾನದಲ್ಲಿ ಉಚ್ಚನಾಗಿ ವಕ್ರಗತಿ ಇರೋದರಿಂದ ಅದು ಬಹಳ ಒಳ್ಳೆಯದು. ಕಟಕ ರಾಶಿಯವರಿಗೆ ಸ್ವಲ್ಪ ಹಿನ್ನಡೆ ಆದಂಗಾಗಿ ಒಂದು ವಿಚಿತ್ರ ರೀತಿಯಲ್ಲಿ ಒಳಿತು ಆಗುತ್ತೆ. ಗುರು ಲಾಭದಲ್ಲಿರೋದ್ರಿಂದ ಗುರು ಧನಕಾರಕ, ವಿದ್ಯಾಕಾರಕ ಹಾಗೂ ಸಂತಾನಕಾರಕ ಆಗಿರೋದ್ರಿಂದ ಕಟಕ ರಾಶಿಯ ವಿದ್ಯಾರ್ಥಿಗಳಿಗೆ ಒಳ್ಳೆಯದು. ಕಟಕ ರಾಶಿಯ ವ್ಯಾಪಾರಿಗಳಿಗೆ ಅಥವಾ ನೌಕರಿಲಿರೋವರಿಗೆ ಧನಲಾಭ, ಹಾಗೆಯೇ ಸಂತಾನ ಪ್ರಾಪ್ತಿಗೆ ಪ್ರಯತ್ನ ಪಡ್ತಾ ಇರೋದು ಗೃಹಿಣಿಯರು, ಇದುವರೆಗೂ ಯಾರಿಗೆ ಸಂತಾನ ಆಗಿಲ್ವೋ ಅವರಿಗೆ ಶುಭ ಉಂಟಾಗ್ಬೋದು. ತೃತೀಯದಲ್ಲಿ ಕೇತು ಇರೋದರಿಂದ ಪ್ರಯಾಣಗಳಲ್ಲಿ ಕೀಟಗಳಿಂದ ತೊಂದರೆ ಉಂಟಾಗತ್ತೆ. ಸೊಳ್ಳೆಗಳು ಕಚ್ಬೋದು, ಜೇಡಗಳು ಕಚ್ಬೋದು, ಯಾರಾಗ್ಬೋದು, ಹುಷಾರಾಗಿರಬೇಕು. ಹಾಗೆಯೇ ಒಡ ಹುಟ್ಟಿದವ್ರ ಜೊತೆ ಅಸಮಾಧಾನ, ಸ್ವಲ್ಪ ಜಗಳಗಳಾಗುತ್ತೆ. ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗ್ಬೋದು. 9ನೇ ಮನೆ ಅಂದರೆ ಪಿತೃಸ್ಥಾನದಲ್ಲಿ 5 ಗ್ರಹಗಳ ಮಿಲನ, ರವಿಯಿಂದ ತಂದೆಯ ಜೀವನದಲ್ಲಿ ಹೊಸ ಅನುಭವಗಳು, ಶನಿ ಹಾಗೂ ರಾಹುವಿಂದ ತಂದೆಗೆ ಸ್ವಲ್ಪ ಸೋಂಕು. ಕಟಕ ರಾಶಿಯವರಿಗೆ ವಿದೇಶ ಪ್ರಯಾಣ, ಚತುರ್ಥಾಧಿಪತಿ ಶುಕ್ರನಿಂದ ತಂದೆಗೆ ಧನಲಾಭ. ಪಂಚಮಾಧಿಪತಿ ಕುಜ ವ್ಯಯಸ್ಥಾನದಲ್ಲಿದ್ದರೆ ಕಟಕ ರಾಶಿಯವರಿಗೆ ಸ್ವಲ್ಪ ಬಾಡಿ ಪೇನ್ಸ್, ಪದೇ ಪದೇ ಮೈಕೈ ನೋವು ಬರ್ಬೋದು. ಅಂದರೆ ಮೈಯಲ್ಲಿ ಏನೋ ಮುಜುಗರ ಹಾಗೂ ನೋವು. ಹಾಗೆಯೇ ವ್ಯಾಯಾಮ ಮಾಡುವಾಗ ಸ್ಪೆಸಿಫಿಕ್ ಆಗಿ ಭುಜ ಹಾಗೂ ಬೆನ್ನಿಗೆ ಏನಾದರೂ ಪೆಟ್ಟಾಗುವಂಥ ಸಾಧ್ಯತೆ ಇರುತ್ತೆ, ಅಥವಾ ಲಿಗಮೆಂಟ್ ಟೇರ್ ಥರ ಆಗ್ಬೋದು. ಆಮೇಲೆ ಕೆಟ್ಟ ಆಹಾರದ ಮೇಲೆ ಮನಸ್ಸು ಜಾಸ್ತಿ ಹೋಗಿ ಕಂಡದ್ದೆಲ್ಲ ತಿಂದುಬಿಟ್ಟು ಪದೇ ಪದೇ ಹೊಟ್ಟೆಯಲ್ಲಿ ಗುಳು ಅನುಭವ ಆಗುತ್ತೆ. ಊಟದ ವಿಷಯದಲ್ಲಿ ಹೆಚ್ಚಿನ ಜಾಗ್ರತೆ ವಹಿಸಬೇಕು. ಪರಿಹಾರಗಳು: ಪೂರ್ವ ಪುಣ್ಯಸ್ಥಾನಾಧಿಪತಿ ಕುಜ ವ್ಯಯಸ್ಥಾನದಲ್ಲಿದ್ದು ಸ್ವಲ್ಪ ಅಶುಭ. ಕುಜ ಬುಧನ ಮನೆಯಲ್ಲಿದ್ದರೆ ಬುಧನಿಗೆ ಅಧಿಪತಿ ಬಂದು ಮಹಾವಿಷ್ಣು ಆಗ್ತಾನೆ. ವಿಷ್ಣು ಆರಾಧನೆ ಮಾಡಬೇಕು. ಕಟಕ ರಾಶಿಯವರು ದಿನನಿತ್ಯ ಸಂಜೆ ಅಭ್ಯಾಸ ಇದ್ದರೆ 8 ವಾರಗಳು ಅಂದರೆ 56 ದಿನ ದಿನನಿತ್ಯ ಸಂಜೆ ವಿಷ್ಣು ಸಹಸ್ರನಾಮ ಉತ್ತರಾಭಿಮುಖ ಪಾರಾಯಣ ಮಾಡಿದ್ರೆ ಬಹಳ ಒಳ್ಳೆಯದು. ಇದು ಅಭ್ಯಾಸ ಇಲ್ಲ ಅಂದರೆ ಅಷ್ಟಾಕ್ಷರ ಮಂತ್ರ ಅಂದರೆ ಓಂ ನಮೋ ನಾರಾಯಣಾಯ ಈ ಮಂತ್ರವನ್ನು ಸಂಜೆ ಹೊತ್ತು ಅರ್ಧ ಅಷ್ಟ ಅಂದರೆ 400 ಬಾರಿ ಅಥವಾ ಪೂರ್ತಿ ಅಷ್ಟ 800 ಬಾರಿ ಜಪಿಸಿದರೆ ಒಳ್ಳೆಯದು. ಇಷ್ಟು ಕಟಕ ರಾಶಿಗೆ ಸಂಬಂಧಪಟ್ಟಿದ್ದು. ಸಿಂಹರಾಶಿ ರಾಷ್ಟ್ರಾಧಿಪತಿ ರವಿ ಅಷ್ಟಮದಲ್ಲಿ ತೀವ್ರವಾಗಿ ರಾಹುಕೃಷ್ಣ ತೀವ್ರವಾಗಿದ್ದರೆ ಆಲ್ಮೋಸ್ಟ್ ಎಕ್ಸಾಕ್ಟ್ ಡಿಗ್ರಿ ಕಂಜಂಕ್ಷನ್ 4 ಡಿಗ್ರಿಯಲ್ಲಿ ಇಬ್ಬರು ಇದ್ದಾರೆ. ಎಕ್ಸಾಕ್ಟ್ ಡಿಗ್ರಿ ಕಂಜಂಕ್ಷನ್ ಅಂತ ಹೇಳ್ತೀವಿ. ಸಿಂಹ ರಾಶಿಯವರ ಮನಸ್ಸು ಹಾಗೂ ದೇಹಕ್ಕೆ ಅಷ್ಟು ಕ್ಷೇಮ ಅಲ್ಲ. ಈ ರಾಶಿಯ ಹೃದ್ರೋಗಿಗಳು ಹಾಗೂ ಕಣ್ಣಿನ ಸಮಸ್ಯೆ ಇರೋರು ಹೆಚ್ಚಿನ ಜಾಗ್ರತೆ ವಹಿಸಬೇಕು. ಪಾದಗಳಲ್ಲಿ ಸೋಂಕುಂಟಾಗ್ಬೋದು. ಕೆಲಸಗಳು ಸ್ವಲ್ಪ ಸ್ಥಗಿತ ಆಗ್ಬೋದು. ಕಾಲಿನ ಉಗುರುಗಳಲ್ಲಿ ಮಚ್ಚೆಗಳು, ಕ್ರ್ಯಾಕ್ಸು, ಒಣಗದಂಗೆ ಆಗೋದು ಈ ರೀತಿಯಲ್ಲಿ ಬರ್ಬೋದು. ಸರಿಯಾಗಿರೋ ತಜ್ಞರನ್ನ ವೈದ್ಯರನ್ನ ಭೇಟಿ ಮಾಡಿಕೊಳ್ಳಿ. ದ್ವಿತೀಯದಲ್ಲಿ ಕೇತು ಇರೋದ್ರಿಂದ ಪದೇ ಪದೇ ದಂತಕ್ಷಯ ಅಂದರೆ ಗಮ್ ಪ್ರಾಬ್ಲಮ್ಸ್ ಅಥವಾ ಹಲ್ಲಿನ ಪ್ರಾಬ್ಲಮ್ಸು. ಸಾಧಾರಣವಾಗಿ ಕೇತು ದ್ವಿತೀಯದಲ್ಲಿದ್ದರೆ ಸ್ವಲ್ಪ ಅಸಭ್ಯ ಮಾತುಗಳು ಹೊರಬಂದು ಶತ್ರುತ್ವ ಹೆಚ್ಚಾಗುತ್ತೆ. ಏನೇ ಮಾತಾಡಬೇಕಾದ್ರೂ 4 ಬಾರಿ ಯೋಚಿಸಿ ಮಾತಾಡಿದ್ರೆ ಬಹಳ ಒಳ್ಳೆಯದು. ತೃತೀಯದಲ್ಲಿ ವ್ಯಯಾಧಿಪತಿ ಚಂದ್ರ ಇದ್ದರೆ ಅವಶ್ಯಕತೆ ಇಲ್ಲದೆ ಇರೋ ಪ್ರಯಾಣಗಳಿಂದ ವ್ಯಯ ಆಗುತ್ತೆ ಮತ್ತು ದೇಹಕ್ಕೆ ದಣಿವು. ಸಿಂಹರಾಶಿಗೆ ಅಷ್ಟಮ ಶನಿ ಆರಂಭ. ಇವಾಗ ನನ್ನ ಅನುಭವದಲ್ಲಿ ಅಷ್ಟಮ ಶನಿ ಎಲ್ಲದಕ್ಕೂ ಕೆಟ್ಟದ್ದು ಅಂತ ಹೇಳೋಕ್ಕಾಗೋದಿಲ್ಲ. ಇನ್ಫ್ಯಾಕ್ಟ್ ಬಹಳ ಕೇಸಸ್ಸಲ್ಲಿ ಯಾರಿಗೆ ಅಷ್ಟಮ ಶನಿ ನಡೀತಾ ಇರ್ತೋ ನನ್ನ 47 ವರ್ಷದ ಅನುಭವದಲ್ಲಿ ಸುಮಾರು ಜನಕ್ಕೆ ವಿವಾಹ ಪ್ರಾಪ್ತಿಯಾಗಿದೆ. ಸ್ವಲ್ಪ ಶುಭ ಕಾರ್ಯಗಳು ನಡೆಯುತ್ತೆ. ವಿವಾಹ ಪ್ರಾಪ್ತಿ ಆದಮೇಲೆ ಆ ವಿವಾಹ ಹೆಂಗೆ ನಡೆಯುತ್ತೋ ಅನ್ನೋದು ಅದು ಮದುವೆ ಜೀವನಕ್ಕಿರುತ್ತೆ, ಅದು ಬೇರೆ ವಿಷಯ ಬಿಡಿ. ಧನಸ್ಥಾನಾಧಿಪತಿ ವಕ್ರ ಬುಧ ಅಷ್ಟಮದಲ್ಲಿ ನೀಚತ್ವ ಹೊಂದಿರೋದ್ರಿಂದ ಒಂದು ಕಡೆ ಇನ್ಶೂರೆನ್ಸು ಅಂದರೆ ವಿಮೆ ಹಾಗೂ ತಾಯಿ ಕಡೆಯಿಂದ ಆಸ್ತಿ ಲಭ್ಯ ಆಗುವಂಥ ಸಾಧ್ಯತೆಗಳಿರುತ್ತೆ. ಇನ್ನೊಂದು ಕಡೆ ಜಾಗ್ರತೆ ವಹಿಸಿಲ್ಲ ಅಂದರೆ ಬೇಜವಾಬ್ದಾರಿತನದಿಂದ ಆಸ್ತಿ ಹಾಗೂ ಹಣನ ಈ ಥರ ಬಂದಿರೋ ಹಣನ ಕಳ್ಕೋಬೋದು. ಕರ್ಮಸ್ಥಾನದಲ್ಲಿ ಗುರು ಇದ್ದರೆ ಒಂದು ಕಡೆ ನೌಕರಿಯಲ್ಲಿ ಇರೋರಿಗೆ ಪ್ರಮೋಷನ್ ಸಿಗುತ್ತೆ, ಇನ್ನೊಂದು ಕಡೆ ಇಷ್ಟವಿಲ್ಲದ ಸ್ಥಳಕ್ಕೆ ಸ್ಥಾನ ಪಲ್ಲಟ ಆಗುತ್ತೆ.
ಯೋಗಕಾರಕ ಕುಜ ಲಾಭಸ್ಥಾನದಲ್ಲಿದ್ದರೆ ಸ್ನೇಹಿತನ ಸಹಾಯದಿಂದ ಭೂಮಿ ಲಭ್ಯ ಅಂದರೆ ಸ್ನೇಹಿತರು ಮುಂದೆ ಭೂಮಿ ಕೊಟ್ಟು ಬಿಡಲ್ಲ. ಇವನು ಸೈಟೋ ಮನೆ ಹುಡುಕ್ತಾ ಇದ್ದರೆ ಏನಾದರೂ ಅದಕ್ಕೆ ಹೆಲ್ಪ್ ಮಾಡ್ಬೋದು, ಸ್ವಲ್ಪ ಚೀಪಾಗಿ ಕೊಡಿಸ್ಬೋದು, ಜಾಗಗಳು ತೋರಿಸ್ಕೋಬೋದು. ಇನ್ನು ಸಿಂಹರಾಶಿಗೆ ಪರಿಹಾರಗಳೇನು ಅಂದರೆ, ಪೂರ್ವ ಪುಣ್ಯಸ್ಥಾನ ಕೋದಂಡ ರಾಶಿ ಧನಸ್ಸಾಗುತ್ತೆ. ಇದಕ್ಕೆ ದೈವ ಕೋದಂಡರಾಮ ಆಗ್ತಾನೆ. ಸಿಂಹರಾಶಿಗೆ ಅಧಿಪತಿ ರವಿ. ಹೀಗಾಗಿ ಸಿಂಹರಾಶಿಯರು ಕೂಡ ಮೊದಲನೇದಾಗಿ ಕನಿಷ್ಠ 2 ತಿಂಗಳ ಕಾಲ ದಿನನಿತ್ಯ ಬೆಳಗ್ಗೆ ಪೂರ್ವಾಭಿಮುಖ ಆದಿತ್ಯ ಹೃದಯ ಸ್ತೋತ್ರ ಪಾರಾಯಣ ಮಾಡಿದ್ರೆ ಅದು ಬಹಳ ಒಳ್ಳೆಯದು. ಹಾಗೆಯೇ ದೇಹ ಶುದ್ಧಿಯ ನಂತರ ರಾಮರಕ್ಷಾ ಸ್ತೋತ್ರದ ಮೊದಲ ಶ್ಲೋಕ ಈಗ ನಾನು ಹೇಳೋ ರೀತಿಯಲ್ಲಿ 72 ಬಾರಿ ಜಪಿಸಬೇಕು. ಈ ಶ್ಲೋಕ ಹೇಗೆ ಬರುತ್ತೆ ಅಂದರೆ, ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಂ ಅಕ್ಷರಂ ಪುಂಸಾಂ ಮಹಾಪಾತಕ ನಾಶನಂ. ರಾಮ 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 ಈ ರೀತಿ ಹೇಳಬೇಕು. ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಂ ಅಕ್ಷರಂ ಪುಂಸಾಂ ಮಹಾಪಾತಕ ನಾಶನಂ ರಾಮ ರಾಮ ರಾಮ. ಇದು ಈ ಥರ ಮೂರು ಬಾರಿ ಎಂಡ್ ಮಾಡಬೇಕು ರಾಮ ಅಂತ ಹೇಳ್ಕೊಂಡು. ಇಷ್ಟು ವೀಕ್ಷಕರೇ ಸಿಂಹರಾಶಿಯ ಫಲಾಫಲಗಳು. ಈಗ ಕನ್ಯಾ ರಾಶ್ಯಾಧಿಪತಿ ಬುಧ ಬಲಹೀನ, ಯಾಕಂದರೆ ಸಪ್ತಮದಲ್ಲಿ ನೀಚತ್ವ ಹಾಗೂ ವಕ್ರತ್ವ ಹೊಂದಿದ್ದಾನೆ. ಬುಧ ಇರೋದು ಶನಿಯ ನಕ್ಷತ್ರದಲ್ಲಿ, ಅಂದರೆ ಉತ್ತರಾಭಾದ್ರ ನಕ್ಷತ್ರದಲ್ಲಿ. ಹಾಗೆಯೇ ರಾಶಿಯಲ್ಲೇ ಕೇತು ಇದ್ದಾನೆ. ಹೀಗಾಗಿ ಈ ಶನಿ ಗೋಚರದಿಂದ ಕನ್ಯಾ ರಾಶಿಯವರಿಗೆ ಸಾಧಾರಣವಾಗಿ ಒಂದು ಜನರಲ್ ಬಾಡಿ ವೀಕ್ನೆಸ್ ಅಂತ ಹೇಳ್ತೀವಲ್ಲ, ಅಂದರೆ ಉತ್ಸಾಹ ಇರೋಲ್ಲ, ದೈಹಿಕವಾಗಿ ಕಾಣಿಸ್ಕೋಬೋದು. ಸ್ವಲ್ಪ ಕೆಲಸ ಮಾಡಿದ್ರೂ ಬೇಗ ಸುಸ್ತಾಗೋದು. ಮನಸ್ಸಲ್ಲಿ ಏನೋ ಆತಂಕ ಈ ರೀತಿ ಇರುತ್ತೆ. ಸಪ್ತಮದಲ್ಲಿ ಶನಿ ಹಾಗೂ ರಾಹು ಇದ್ದರೆ ಮದುವೆ ನಿಶ್ಚಯ ಆಗುತ್ತೆ, ಆದರೆ ದೊಡ್ಡ ಮೊತ್ತದಲ್ಲಿ ವಂಚನೆ ಕೂಡ ಸಾಧ್ಯ. ಹೀಗಾಗಿ ಮದುವೆ ವಿಷಯದಲ್ಲಿ ಜಾಗ್ರತೆ ವಹಿಸಬೇಕು. ಆತರ ಪಟ್ಕೊಂಡು ನಿರ್ಧಾರ ತಗೊಳ್ಳೋಕೆ ಹೋಗಬೇಡಿ. ಸಪ್ತಮದಲ್ಲಿ ದ್ವಿತೀಯ ಭಾಗ್ಯಾಧಿಪತಿ ಉಚ್ಚ ವಕ್ರ ಶುಕ್ರ ಇರೋದ್ರಿಂದ ಧನಲಾಭ ತಕ್ಕ ಮಟ್ಟಕ್ಕೆ ಇರುತ್ತೆ. ಭಾಗ್ಯಸ್ಥಾನಾಧಿಪತಿ ಶುಕ್ರ ಗುರು ಮನೆಯಲ್ಲಿ, ಹಾಗೆಯೇ ಗುರು ಶುಕ್ರನ ಮನೆಯಲ್ಲಿರೋದು ಒಂದು ರೀತಿ ರಕ್ಷಾ ಕವಚ ಸದ್ಯಕ್ಕೆ. ಹೀಗಾಗಿ ಎಲ್ಲವನ್ನು ದಾಟಿ ಬರ್ತಾರವರು. ಕರ್ಮಸ್ಥಾನದಲ್ಲಿ ಅಶುಭ ಗ್ರಹ ಕುಜ ಇರೋದ್ರಿಂದ ವೃತ್ತಿಯಲ್ಲಿ ಒತ್ತಡಗಳು ಹೆಚ್ಚಾಗಿರುತ್ತೆ. ಹೀಗಾಗಿ ಸ್ವಲ್ಪ ಅವ್ರಿಗೆ ಸ್ಟ್ರೆಸ್ ಫ್ಯಾಕ್ಟರ್ಸ್ ಜಾಸ್ತಿ ಆಗುತ್ತೆ. ಲಗ್ನದ ಮೇಲೆ ಕುಜನ ದೃಷ್ಟಿಯಿಂದ ದೇಹಕ್ಕೂ ಕೂಡ ಏನೋ ನೋವು ಹೆಚ್ಚು, ಯಾವಾಗಲೂ ಒಂಥರ ನಿದ್ದೆ ಬರದೇ ಇರೋದು, ಎಲ್ಲಿ ಕೂತ್ಕೊಂಡು ಸೊಟ್ಟಕ್ಕೆ ಕೂತ್ಕೊಂಡು ಸುಸ್ತಾಗ್ಬಿಡೋದು, ಮೈಕೈ ನೋವು ಬರೋದು, ಈ ರೀತಿಲಿ ಆಗ್ತಾ ಇರುತ್ತೆ. ಚತುರ್ಥದ ಮೇಲೆ ಕುಜನ ದೃಷ್ಟಿ ಇದ್ದರೆ ಪದೇ ಪದೇ ಸಣ್ಣ ಪುಟ್ಟ ಅಪಘಾತಗಳು, ಜಾರಿ ಬೀಳೋದು, ತಗಲ್ಸ್ಕೊಳ್ಳೋದು, ಎಡಬೋದು, ಈ ರೀತಿಯಲ್ಲಿ ಆಗ್ತಾ ಇರುತ್ತೆ. ರಸ್ತೆಯಲ್ಲಿ ನಡೀತಾರೆ, ಯಾರಿಗೋ ಡ್ಯಾಶ್ ಹೊಡೆದ್ಬಿಟ್ಟು ಜಗಳ ಶುರು ಆಗ್ಬೋದು, ಈ ರೀತಿಯಲ್ಲಿ ಆಗುತ್ತೆ. ಇದನ್ನು ಸ್ವಲ್ಪ ಜಾಗ್ರತೆಯಿಂದ ನೋಡ್ಕೋಬೇಕಾಗತ್ತೆ. ಇನ್ನು ಪರಿಹಾರಗಳೇನೆಂದರೆ, ರಾಶ್ಯಾಧಿಪತಿ ಬುಧನನ್ನು ಬಲಪಡಿಸಬೇಕು. ಹೀಗಾಗಿ ಕನಿಷ್ಠ 3 ತಿಂಗಳ ಕಾಲ ಈ ಬುಧ ಮಂತ್ರವನ್ನು ದಿನನಿತ್ಯ ಸಂಜೆ ಉತ್ತರಾಭಿಮುಖ 54 ಬಾರಿ ಜಪಿಸಿ. ಇದು ಜಪಿಸಬೇಕಾದ್ರೆ ಮೇಲೊಡಪು ಹಸಿರು ಬಣ್ಣದಾಗಿದ್ದರೆ, ಗ್ರೀನ್ ಕಲರ್ ಆಗಿದ್ದರೆ ಬಹಳ ಒಳ್ಳೆಯದು. ಈ ಬುಧ ಮಂತ್ರ ಹೇಗೆ ಬರುತ್ತೆ ಅಂದರೆ, ಓಂ ಪ್ರಿಯಂ ಕುಕಿಲಿಕಾ ಶ್ಯಾಮಂ ರೂಪೇಣ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ. ಪ್ರಿಯಂ ಕುಕಿಲಿಕಾ ಶ್ಯಾಮಂ ರೂಪೇಣ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ. ಹಾಗೆಯೇ ಪಂಚಮಾಧಿಪತಿ ಶನಿ ಕನ್ಯಾ ಮೇಲೆ ದೃಷ್ಟಿ ಹಾಕಿರೋದ್ರಿಂದ ಬೆಳಗ್ಗೆ ಸ್ನಾನದ ನಂತರ ಉತ್ತರಾಭಿಮುಖ ಶಿವಾಷ್ಟೋತ್ರ ಶತನಾಮಾವಳಿ ಜಪಿಸಿ. ತಮಗೆಲ್ಲ ಗೊತ್ತಿದ್ದಂಗೆ ಇದು ಭಾಳ ಸುಲಭವಾಗಿರೋದು. ನಿಮ್ಮ ಮನೆಯಲ್ಲಿ ಪುಸ್ತಕ ಇರ್ಬೋದು. ಓಂ ಶಿವಾಯ ನಮಃ, ಓಂ ಮಹೇಶ್ವರಾಯ ನಮಃ, ಓಂ ಶಂಭವೇ ನಮಃ, ಓಂ ಪಿನಾಕಿನೇ ನಮಃ, ಈ ರೀತಿಲಿ ಬರುತ್ತೆ. ಎಲ್ಲ ಓಮು ನಾಮ ಸರಿಯಾಗಿ ಹೇಳ್ಕೊಳ್ಳಿ. ಇದಕ್ಕೆ ಹಾರ್ಡ್ಲಿ ಒಂದು 5 ಮಿನಿಟ್ಸ್ ಆಗೋದಿಲ್ಲ, ಅದನ್ನು ಮಾಡಿಕೊಳ್ಳಿ. ಇಷ್ಟು ವೀಕ್ಷಕರೇ ಕನ್ಯಾ ರಾಶಿಯ ಫಲಗಳು. ಈಗ ತುಲಾರಾಶಿಗೆ ಶನಿ ಷಷ್ಠಕ್ಕೆ ಬರೋದು ಸ್ವಲ್ಪ ಒಳ್ಳೆಯದೇ. ಮತ್ತು ನೋಡಿ, ನಮ್ಮಲ್ಲಿ ಕೆಲವು ತಪ್ಪು ಕಲ್ಪನೆ ಇದೆ. ತುಲಾರಾಶಿ ಆಗಲಿ, ವೃಷಭ ರಾಶಿ ಆಗಲಿ, ಅಥವಾ ಮಕರ ರಾಶಿ ಆಗಲಿ, ಅಥವಾ ಕುಂಭರಾಗಲಿ, ಶನಿ ಕಾಟ ಬಂದರೆ ಏನಾಗೋದಿಲ್ಲ, ಶನಿ ಭಾಳ ಯೋಗ ಕಾರಣಕ್ಕೆ, ಹಿಂಗೆಲ್ಲ ಕತೆಗಳೆಲ್ಲ ಹೇಳ್ತಾ ಇರ್ತಾರೆ. ಅದೆಲ್ಲ ಹಾಗಿಲ್ಲ ವೀಕ್ಷಕರೇ. ಯಾವ ರಾಶಿಗೆ ಶನಿ ಹೆಂಗೆ ಬೇಕಾದರೂ ಇರ್ಬೋದು.
ಸುಮ್ಮನೆ ಯಾವುದೋ ಗ್ರಂಥದಲ್ಲಿ ಅರ್ಧಂಬರ್ಧ ಓದ್ಕೊಂಡು ತಿಳ್ಕೊಂಡಂಗೆ ಹೇಳೋದು ತಪ್ಪಾಗತ್ತದು. ತುಲಾರಾಶಿಗೆ ಶನಿ ಷಷ್ಠಕ್ಕೆ ಬರೋದು ಅದು ಸ್ವಲ್ಪ ಒಳ್ಳೆಯದೇ ಬಿಡಿ. ಸುಮಾರು 4-5 ವರ್ಷಗಳಿಂದ ತುಲಾರಾಶಿಗೆ ಸಾಕಷ್ಟು ಸಂಕಷ್ಟಗಳು ಎದುರಾಗಿದೆ. ಭಾಳ ಜನಕ್ಕೆ ಆರೋಗ್ಯ ಕೆಟ್ಟಿರುತ್ತೆ, ಭಾಳ ಜನಕ್ಕೆ ಮನೆಯಲ್ಲಿ ಸಮಾಧಾನ ಇಲ್ಲದೆ ಇರ್ಬೋದು, ಶತ್ರುಗಳ ಬಾಧೆ ಜಾಸ್ತಿ ಆಗಿರ್ಬೋದು, ಎಡವಟ್ಟುಗಳಾಗಿರ್ಬೋದು. ಸೊ ತುಲಾರಾಶಿಯವರು ಸುಮಾರು ಅನುಭವಿಸಿರ್ತಾರೆ. ಹಾಗನ್ಬಿಟ್ಟು ಎಲ್ಲ ಸರಿ ಹೋಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಸ್ವಲ್ಪ ಮಟ್ಟಿಗೆ ವಾಸಿ. ಷಷ್ಠದಲ್ಲಿ ರಾಹು ಇರೋದು ಒಳ್ಳೆಯದೇ, ಇದು ಸದ್ಯಕ್ಕೆ ಮಾತ್ರ. ರಾಶ್ಯಾಧಿಪತಿ ಶುಕ್ರ ಉಚ್ಚ ಹಾಗೂ ವಕ್ರನಾಗಿ ಷಷ್ಠದಲ್ಲಿದ್ದರೆ, ಅವನು ಅಷ್ಟಮಾಧಿಪತಿಯಾಗೂ ಷಷ್ಠದಲ್ಲಿದ್ದರೆ ಅದೊಂದು ವಿಪರೀತ ರಾಜಯೋಗ ಅಂತಾಗುತ್ತೆ. ಕೆಲವು ಕೆಲಸ ಕಾರ್ಯಗಳಿಗೆ ಒಳ್ಳೆಯ ಮುನ್ನಡೆ ಸಿಗುತ್ತೆ. ಆಮೇಲೆ ಕೆಲವು ಸಂದರ್ಭಗಳಲ್ಲಿ ಮನೆ ಬದಲಾವಣೆ ಆಗುವಂಥ ಸಾಧ್ಯತೆ ಇರುತ್ತೆ. ಅಂದರೆ ಒಳ್ಳೆಯ ರೀತಿಯಲ್ಲಿ ಅನುಕೂಲಗಳು ಹೆಚ್ಚಾಗಿರೋ ಬಾಡಿಗೆ ಮನೆ ಇರ್ಬೋದು ಅಥವಾ ಸ್ವಂತ ಮನೆ ಕೂಡ ಆಗಿರ್ಬೋದು. ಈ ರೀತಿಯಲ್ಲಿ ಆಗುವಂಥ ಸಾಧ್ಯತೆ ಇರುತ್ತೆ. ಆದರೆ ಆರೋಗ್ಯದಲ್ಲಿ ಪದೇ ಪದೇ ಸಣ್ಣ ಪುಟ್ಟ ಏರುಪೇರು ಇರುತ್ತೆ. ಸ್ವಲ್ಪ ಮಟ್ಟಿಗೆ ಅಲರ್ಜಿಯ ಸೋಂಕುಗಳು ಆಗಬಹುದು. ಶನಿ ರಾಹು ಸೇರಿದಾಗ ಸ್ವಲ್ಪ ಸೋಂಕುಗಳಾಗುತ್ತೆ. ಪಿತೃಸ್ಥಾನಾಧಿಪತಿ ವಕ್ರ ನೀಚ ಬುಧ ಷಷ್ಠದಲ್ಲಿದ್ದರೆ ತಂದೆ ಯೋಗಕ್ಷೇಮಕ್ಕೆ ಒಳ್ಳೆಯದಲ್ಲ. ಅಷ್ಟಮದಲ್ಲಿ ಗುರು ಇರೋದು ಸದ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ. ಮನಸ್ಸು ಹಾಗೂ ದೇಹಕ್ಕೆ ದಣಿವು. ಪಿತೃಸ್ಥಾನದಲ್ಲಿ ಕುಜ ಇರೋದ್ರಿಂದ ತಂದೆಗೆ ವಾಹನ ಅಪಘಾತದ ಸೂಚನೆ ಹೆಚ್ಚಾಗಿರುತ್ತೆ. ತುಲಾರಾಶಿಯವರ ತಂದೆ ಅಂದರೂ ದ್ವಿಚಕ್ರ ವಾಹನದಿಂದ ದೂರ ಇದ್ದರೆ ಬಹಳ ಒಳ್ಳೆಯದು. 12ನೇ ಮನೆಯಲ್ಲಿ ಕೇತುರಿಂದ ತುಲಾರಾಶಿಯವರ ಆಧ್ಯಾತ್ಮಿಕ ಚಿಂತನೆ ಬಹಳ ಹೆಚ್ಚಾಗತ್ತೆ. ಧ್ಯಾನ, ಯೋಗ, ಮೋಕ್ಷ ಇದ್ರ ಬಗ್ಗೆ ಚಿಂತನೆ ಜಾಸ್ತಿ ಆಗುತ್ತೆ. ಆಮೇಲೆ ಸ್ವಲ್ಪ ಆಧ್ಯಾತ್ಮಿಕ ಅನುಭವಗಳು ಕೂಡ ಹೆಚ್ಚಾಗ್ತಾ ಬರುತ್ತೆ. ಇದು ಬಹಳ ಒಳ್ಳೆಯದು ಅಂತ ನಾನು ಅಂದ್ಕೊಂಡಿದ್ದೀನಿ. ಕರ್ಮಸ್ಥಾನಾಧಿಪತಿ ಚಂದ್ರ ರಾಶಿಯಲ್ಲೇ ಬಲಿಷ್ಠನಾಗಿರೋದ್ರಿಂದ ತುಲಾರಾಶಿಯ ಉದ್ಯಮಿಗಳಿಗೆ ಅಥವಾ ವ್ಯಾಪಾರಿಗಳಿಗೆ ಅಥವಾ ಅವರ ವೃತ್ತಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಶುಭ ಉಂಟಾಗುತ್ತೆ. ಇಷ್ಟು ಬಂದು ತುಲಾರಾಶಿಗೆ ಸಂಬಂಧಪಟ್ಟಿದ್ದು. ಆದರೆ ಮೊದಲು ನಾನು ಇದು ಪರಿಹಾರದ ಬಗ್ಗೆ ಹೇಳ್ತೀನಿ. ಪಂಚಮಾಧಿಪತಿ ಶನಿ ಗುರು ಮನೆಯಲ್ಲಿ ಮತ್ತು ಗುರು ಶುಕ್ರನ ಮನೆಯಲ್ಲಿದ್ದರೆ ತುಲಾರಾಶಿಯವರು ಅಮ್ಮನವರ ಆರಾಧನೆ ಮಾಡಿದರೆ ಬಹಳ ಒಳ್ಳೆಯದು. ಅಭ್ಯಾಸ ಇರೋರು 70 ದಿನಗಳು ದಿನನಿತ್ಯ ಬೆಳಗ್ಗೆ ಅಥವಾ ಸಂಜೆ ಉತ್ತರಾಭಿಮುಖ ಶ್ರೀ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಿದರೆ ಬಹಳ ಒಳ್ಳೆಯದು. ಇದು ಮಾಡಬೇಕಾದ್ರೆ ಪೂರ್ವಪೀಠಿಕೆ ಹಾಗೂ ಫಲಶ್ರುತಿ ಅವಶ್ಯಕತೆ ಇಲ್ಲ. ಬರೀ ಒಂದು ಧ್ಯಾನ ಶ್ಲೋಕ ಮಾಡಿಕೊಂಡು ಸಿಂಧೂರಾರ್ಣವ ವಿಗ್ರಹ ಅಂತ ಬರ್ತಲ್ಲ, ಆ ರೀತಿಯಲ್ಲಿ ಮಾಡಿಕೊಂಡು ಆಮೇಲೆ ಲಲಿತಾ ಸಹಸ್ರನಾಮ ಶುರು ಮಾಡಿಕೊಳ್ಳಿ. ಶ್ರೀಮಾತಾ, ಶ್ರೀ ಮಹಾರಾಜ್ಞಿ, ಶ್ರೀಮತ್ ಸಿಂಹಾಸನೇಶ್ವರಿ ಅದೆಲ್ಲ ಮುಗಿಸ್ಕೊಳ್ಳಿ. ಲಾಸ್ಟಲ್ಲಿ ಜಗೂಹು ಅಂತ ಬರುತ್ತೆ, ಅದೆಲ್ಲ ಎಂಡ್ ಮಾಡಿಕೊಳ್ಳಿ. ಅಭ್ಯಾಸ ಇಲ್ಲದೆ ಇರೋರು ಅಥವಾ ಉಚ್ಚಾರಣೆ ಮಾಡೋಕ್ಕೆ ಆಗದೆ ಇರೋರು ಈ ಸರಳ ಚಿಕ್ಕ ಮಂತ್ರವನ್ನು ಉತ್ತರಾಭಿಮುಖ ದಿನನಿತ್ಯ 70 ದಿನಗಳು 108 ಬಾರಿ ಜಪಿಸಿ. ಈ ಮಂತ್ರ ನೋಡಿ ವೀಕ್ಷಕರು, ಹೀಗೆ ಬರುತ್ತೆ. ಓಂ ಹ್ರೀಂ ಬಾಲಾಂಬಿಕಾಯೇ ನಮಃ. ಓಂ ಹ್ರೀಂ ಬಾಲಾಂಬಿಕಾಯೇ ನಮಃ. ಇಷ್ಟು ವೀಕ್ಷಕರೇ ತುಲಾರಾಶಿಗೆ ಸಂಬಂಧಪಟ್ಟಿದ್ದು. ವೃಶ್ಚಿಕ ರಾಶಿ ರಾಶ್ಯಾಧಿಪತಿ ಕುಜ ಅಷ್ಟಮದಲ್ಲಿರೋದು ಅಷ್ಟು ಶುಭಕರ ಅಲ್ಲ. ಇದರಿಂದ ವೃಶ್ಚಿಕ ರಾಶಿಯವರಿಗೆ ಸದ್ಯಕ್ಕೆ ಮೇ ತಿಂಗಳವರೆಗೂ ಗುರು ಗೋಚಾರದಿಂದ ತಡೆಯುತ್ತೆ. ಒಂದು ಶಸ್ತ್ರಚಿಕಿತ್ಸೆಯ ಸಾಧ್ಯತೆ ಇರುತ್ತೆ. ಭುಜ ಅಥವಾ ಕತ್ತಿನ ಭಾಗದಲ್ಲಿ ಸಾಧಾರಣವಾಗಿ ನಾನು ನೋಡ್ದಂಗೆ ಕುಜ ಅಷ್ಟಮದಲ್ಲಿದೆ ಲೈಫಲ್ಲಿ ಯಾವಾಗಾದ್ರೂ ಒಂದು ಸತಿ ಸರ್ಜರಿ ಈ ಥರ ಆಗೋಂಥ ಸಾಧ್ಯತೆ ಇರುತ್ತೆ. ಹಾಗೆಯೇ ವ್ಯವಹಾರಗಳಲ್ಲಿ ಎಡವಟ್ಟು, ಏರುಪೇರು, ಅಡಚಣೆಗಳು ಸ್ವಲ್ಪ ಹೆಚ್ಚಾಗಿರುತ್ತೆ. ಮೂಲವ್ಯಾಧಿ ರೋಗಿಗಳಿಗೆ ಸ್ವಲ್ಪ ಉಲ್ಬಣ. ರಾಶಿಯ ಮೇಲೆ ಗುರು ದೃಷ್ಟಿ ಇರೋದ್ರಿಂದ ಸದ್ಯಕ್ಕೆ ಮೇ ತಿಂಗಳವರೆಗೂ ಓಕೆ. ಸಪ್ತಮಾಧಿಪತಿ ಶುಕ್ರ ಪಂಚಮದಲ್ಲಿ, ಪಂಚಮಾಧಿಪತಿ ಗುರು ಸಪ್ತಮದಲ್ಲಿದ್ದರೆ ಸಂಭಾವಿತರಿಗೆ ಮದುವೆ ನಿಶ್ಚಯ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗೆಯೇ ಯಾವ ವೃಶ್ಚಿಕ ರಾಶಿಯವರಿಗೆ ಡೈವೋರ್ಸ್ ಆಗಿ ಪುನರ್ವಿವಾಹಕ್ಕೆ ಪ್ರಯತ್ನ ಪಡ್ತಿರ್ತಾರೋ ಅಂಥವ್ರಿಗೂ ಪುನರ್ವಿವಾಹ ನಿಶ್ಚಯ ಆಗ್ಬೋದು. ಇದು ಅಫ್ಕೋರ್ಸ್ ಅವರ ಜಾತಕದಲ್ಲಿ ದ್ವಿಕಳತ್ರ ಯೋಗ ಇದ್ದರೆ ಮಾತ್ರ ಆಗೋದು. ಪಂಚಮದಲ್ಲಿ ರಾಹು ಇದ್ದರೆ ಈ ರಾಶಿಯ ಗರ್ಭಿಣಿಯರು ಪ್ರತ್ಯೇಕವಾಗಿ ಜಲಸ್ಥಳಗಳಲ್ಲಿ ಸ್ವಲ್ಪ ಜಾರಿ ಬೀಳೋದು ರೀತಿಯಲ್ಲಿ ಸಾಧ್ಯತೆ ಇರುತ್ತೆ. ಬಹಳ ಜಾಗ್ರತೆ ವಹಿಸಬೇಕು. ಹಾಗೆಯೇ ಈ ಜಾತಕದ ಪ್ರಕಾರ, ಈ ಸದ್ಯಕ್ಕಿರೋ ಗ್ರಹಿಸಿದ ಪ್ರಕಾರ ಗರ್ಭಿಣಿಯರು
ಈ ಗ್ರಹಸ್ಥಿತಿಗಳಿಂದ ಏನು ಮಾಡಬೇಕು ಅಂದರೆ, ಯಾರದೇ ಮನೆಗೆ ಹೋದರೂ ಅವ್ರ ಮನೆಯಲ್ಲಿ ನೀರು ಕುಡಿಬಾರ್ದು. ಅದು ಅವರೇ ಕ್ಯಾರಿ ಮಾಡ್ಕೊಂಡು ಹೋದರೆ ಬಹಳ ಒಳ್ಳೆಯದು. ಶನಿ ಪಂಚಮದಲ್ಲಿದ್ದರೆ ಆಗಾಗ ಸ್ವಲ್ಪ ಡಿಪ್ರೆಷನ್ ಥರ ಕಾಣಿಸ್ಕೋಬೋದು, ಖಿನ್ನತೆ. ಕರ್ಮಸ್ಥಾನಾಧಿಪತಿ ರವಿ ಪಂಚಮದಲ್ಲಿ ಇದ್ದರೆ ಈ ರಾಶಿಯ ಉದ್ಯಮಿಗಳಿಗೆ ಬಿಸ್ನೆಸ್ ಎಕ್ಸ್ಪೆನ್ಷನ್ ಅಂತ ಚೆನ್ನಾಗಿ ಆಗ್ತಾ ಬರುತ್ತೆ. ಲಾಭದಲ್ಲಿ ಕೇತು ಇದ್ದರೆ ಅನಿರೀಕ್ಷಿತ ಲಾಭಗಳು ಬರ್ಬೋದು, ಅನ್ಎಕ್ಸ್ಪೆಕ್ಟೆಡ್ ಸೋರ್ಸಸ್ ಅಂತ ಸಡನ್ನಾಗಿ ದುಡ್ಡು ಸಿಗೋದೇ ರೀತಿಯಲ್ಲಿ ಆಗ್ಬೋದು. ಇವರಿಗೆ ಪರಿಹಾರ ಏನು ಅಂದರೆ, ರಾಷ್ಟ್ರಾಧಿಪತಿ ಕುಜನನ್ನು ಬಲಪಡಿಸಬೇಕು. ಕುಜನಿಗೆ ಅಧಿಪತಿ ಸುಬ್ರಹ್ಮಣ್ಯ ದೇವರು. ಹೀಗಾಗಿ ವೃಶ್ಚಿಕ ರಾಶಿಯವರು 9 ತಿಂಗಳಾದರೂ ಕನಿಷ್ಠ ಪಕ್ಷ ಪ್ರತಿ ತಿಂಗಳು 2 ಮಂಗಳವಾರ ಆದರೂ ಸುಬ್ರಹ್ಮಣ್ಯ ದೇಗುಲಕ್ಕೆ ಸ್ವಲ್ಪ ತೊಗರಿ ಬೇಳೆ ಅರ್ಪಿಸಬೇಕು. ಮೊದಲನೇ ಹಾಗೂ ಕಡೆಯ ಮಂಗಳವಾರಗಳು ಇದರ ಜೊತೆಗೆ 1 ಮೀಟರಷ್ಟು ಕೆಂಪು ವಸ್ತ್ರ ದಾನ ಮಾಡಬೇಕು. ಆದರೆ ಅರ್ಚನೆ ಮಾಡಿಸ್ಕೊಳ್ಬೋದು. ಹಾಗೆಯೇ ದಿನನಿತ್ಯ ಬೆಳಗ್ಗೆ ಉತ್ತರಾಭಿಮುಖ ಓಂ ಶರವಣ ಭವಾಯ ನಮಃ, ಓಂ ಶರವಣ ಭವಾಯ ನಮಃ ಈ ಮಂತ್ರವನ್ನು 108 ಬಾರಿ ಜಪಿಸಿದರೆ ಬಹಳ ಒಳ್ಳೆಯದು. ಇಷ್ಟು ವೀಕ್ಷಕರೇ ವೃಶ್ಚಿಕ ರಾಶಿಯ ಫಲಾಫಲಗಳು. ಈಗ ಧನುಸ್ ರಾಷ್ಟ್ರಾಧಿಪತಿ ಗುರು 6ನೇ ಮನೆಯಲ್ಲಿದ್ದರೆ ಧನುರ್ ರಾಶಿಯವರ ಆರೋಗ್ಯದಲ್ಲಿ ಏರುಪೇರು. 6ನೇ ಮನೆಗೆ ನಾವು ರೋಗಸ್ಥಾನ ಅಂತ ಹೇಳ್ತೀವಿ. ಗುರುವ ಮೇಲೆ ಶನಿಯ 3ನೇ ದೃಷ್ಟಿ ಕೂಡ ಇದೆ. ಹಾಗೆಯೇ ರಾಶಿಯ ಮೇಲೆ ದಶಮ ದೃಷ್ಟಿಯೂ ಇದೆ. ಗುರು ಪಿತ್ತಕೋಶ, ಪ್ಯಾನ್ಕ್ರಿಯಾಸ್ ಹಾಗೂ ಗಾಲ್ ಬ್ಲಾಡರ್ನ ಸೂಚಿಸ್ತಾನೆ. 6ನೇ ಮನೆಗೆ ರೋಗಸ್ಥಾನ ಅಂತ ಹೆಸರು. ಹೀಗಾಗಿ ಈಗ ನಾನು ಹೇಳಿರೋ ಗ್ರಂಥಿಗಳಲ್ಲಿ ಸ್ವಲ್ಪ ಅನಾರೋಗ್ಯ ಕಾಣಿಸ್ಕೋಬೋದು, ಸ್ವಲ್ಪ ಸಾಲ ಕೂಡ ಹೆಚ್ಚಾಗಬಹುದು. ಇನ್ನು ಶನಿ ದೃಷ್ಟಿ ಕೂಡ ರಾಶಿ ಮೇಲೆ ಇರೋದರಿಂದ ಯಾವಾಗಲೂ ಸುಸ್ತು, ಜಾಡ್ಯ, ಉತ್ಸಾಹ ಕಡಿಮೆ, ಸೋಮಾರಿತನ, ಏನೋ ಒಂಥರ ಡಲ್ನೆಸ್ ಅಂತ ಇರುತ್ತೆ. ಪಿತೃಕಾರಕ ರವಿ ರಾಹುಗ್ರಸ್ತನಾಗಿರೋದ್ರಿಂದ ತಂದೆಗೆ ದೊಡ್ಡ ಮೊತ್ತದ ವಂಚನೆಯಿಂದ ಹಣವನ್ನು ಕಳ್ಕೊಳ್ಳೋಂಥ ಸಾಧ್ಯತೆ ಇರುತ್ತೆ. ಇದರಿಂದ ಆಗುವ ಬೇಸರದಿಂದ ತಂದೆಯ ಆರೋಗ್ಯ ಹದಗೆಡುತ್ತೆ. ಕರ್ಮಸ್ಥಾನಾಧಿಪತಿ ಬುಧ ಹಾಗೂ ಲಾಭಾಧಿಪತಿ ಶುಕ್ರ ಇಬ್ಬರು ಚತುರ್ಥದಲ್ಲಿದ್ದು, ಇದು ಜಲತತ್ವ ರಾಶಿಯಾಗಿರೋದ್ರಿಂದ ಕರ್ಮಸ್ಥಾನದ ಮೇಲೆ ದೃಷ್ಟಿ ಹಾಕಿರೋದ್ರಿಂದ ಯಾವ ಧನುರಾಶಿಯವರು ಹೊರ ದೇಶಗಳಲ್ಲಿ ನೌಕರಿಗೆ ಪ್ರಯತ್ನ ಪಡ್ತಿರ್ತಾರೋ ಅವರಿಗೆ ನೌಕರಿ ಲಭ್ಯ ಆಗ್ಬೋದು. ಇನ್ನು ಹೊರ ದೇಶಗಳಲ್ಲಿ ನೌಕರಿ ಮಾಡ್ತಾ ಇರೋರಿಗೆ ಬೇರೆ ಹೊರ ದೇಶಗಳಲ್ಲಿ ಅವ್ರು ಇಷ್ಟಪಟ್ಟಂತೆ ನೌಕರಿ ಲಭ್ಯ ಆಗ್ಬೋದು. ಇವು ಕ್ಯಾನಡಾದಿಂದ US ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇರ್ತಾರಲ್ಲ, ಆ ರೀತಿಯಲ್ಲಿ. ಹಾಗೆಯೇ ಕರ್ಮಸ್ಥಾನದಲ್ಲಿ ಕೇತು ಇರೋದ್ರಿಂದ ಪುಣ್ಯಕ್ಷೇತ್ರಕ್ಕೆ ದರ್ಶನ. ಇನ್ನು ಸಪ್ತಮದಲ್ಲಿ ಕುಜ ಇರೋದ್ರಿಂದ ದಂಪತಿಗಳಲ್ಲಿ ವಿರಸ, ಮನಸ್ತಾಪ ಹಾಗೂ ಅಶಾಂತಿ ಇರುತ್ತೆ. ಅಷ್ಟಮಾಧಿಪತಿ ಚಂದ್ರ ಲಾಭದಲ್ಲಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಪಿತ್ರಾರ್ಜಿತ ಆಸ್ತಿ ಅಥವಾ ಲಾಂಗ್ ಟರ್ಮ್ ಮ್ಯೂಚುವಲ್ ಫಂಡ್ಸ್ನಿಂದ ಧನ ಲಾಭ ಬರುತ್ತೆ. ಪರಿಹಾರ: ಪೂರ್ವ ಪುಣ್ಯಸ್ಥಾನಾಧಿಪತಿ ಕುಜ ಬುಧನ ಮನೆಯಲ್ಲಿರೋದ್ರಿಂದ, ಬುಧನ ಅಧಿಪತಿ ಮಹಾವಿಷ್ಣು ಆಗಿರೋದ್ರಿಂದ ಮಹಾವಿಷ್ಣುವನ ಯಾವುದೇ ಅವತಾರದ ಆರಾಧನೆ ಮಾಡಿದರೂ ಬಹಳ ಒಳ್ಳೆಯದು. ರಾಷ್ಟ್ರಾಧಿಪತಿ ಗುರು ಶತ್ರುಸ್ಥಾನದಲ್ಲಿರೋದ್ರಿಂದ ಈ ಮಹಾವಿಷ್ಣುವಿನ ಶ್ಲೋಕವನ್ನು ದಿನನಿತ್ಯ ಕನಿಷ್ಠ 3 ತಿಂಗಳಾದರೂ ಸಂಜೆ ಸೂರ್ಯಾಸ್ತಮದ ನಂತರ 54 ಬಾರಿ ಅಥವಾ 108 ಬಾರಿ ಜಪಿಸಿದರೆ ಸರ್ವ ರಕ್ಷಣೆ ಸಿಗುತ್ತೆ ವೀಕ್ಷಕರೇ. ಇದು ಸುಮಾರು ಸತಿ ಕೆಲವ್ರಿಗೆ ಹೇಳಿದ್ದೀನಿ. ಭಾಳ ಅದ್ಭುತಕರ ಮಂತ್ರ, ಭಾಳ ಶಕ್ತಿಯುತ ಮಂತ್ರ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನಾರಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯುಂ ನಮಾಮ್ಯಹಂ. ಮತ್ತೊಮ್ಮೆ ಹೇಳ್ತೀನಿ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನಾರಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯುಂ ನಮಾಮ್ಯಹಂ. ಇಲ್ಲಿ ಒಂದು ವೇರಿಯೇಷನ್ ಇದೆ. ನಾರಸಿಂಹಂ ಭೀಷಣಂ ಭದ್ರಂ ಬರುತ್ತಲ್ಲ, ಅಲ್ಲಿ ನೀವು ನರಸಿಂಹಂ ಭೀಷಣಂ ಭದ್ರಂ ಅಂತಲೇ ಹೇಳ್ಕೊಬೋದು, ಇಲ್ಲ ನೃಸಿಂಹಂ ಭೀಷಣಂ ಭದ್ರಂ ಅಂತಲೇ ಹೇಳ್ಕೊಬೋದು. ಅದು ನಿಮ್ಮ ಚಾಯ್ಸು. ನಾನು ಪರ್ಸ್ನಲಾಗಿ ಪ್ರಿಫೇರ್ ಮಾಡೋದು ನಾರಸಿಂಹಂ ಭೀಷಣಂ ಭದ್ರಂ. ಇಷ್ಟು ಧನುರ್ರಾಶಿಗೆ ಸಂಬಂಧಪಟ್ಟಿದ್ದು ವೀಕ್ಷಕರೇ. ಈಗ ಮಕರ ರಾಶಿ. ಶನಿ ಮಕರ ರಾಶಿಯವರಿಗೆ ಸಾಡೆ ಸಾತಿಯಿಂದ ಬಿಡುಗಡೆ ಕೊಡ್ತಾನೆ. ಒಂದು ಮುಖ್ಯ ವಿಷಯ ನಾನಿಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ. ಹಾಗನ್ಬಿಟ್ಟು ರಾಜಯೋಗ ಉಂಟು ಮಾಡ್ತಾನೆ ಅಂತ ಹೇಳೋಕ್ಕಾಗೋದಿಲ್ಲ.
ಜಾತಕದ ಗ್ರಹಸ್ಥಿತಿಗಳು ಕೂಡ ಬಹಳ ಮುಖ್ಯ. ಶನಿ ಜನ್ಮರಾಶಿಯಿಂದ 3ನೇ ಮನೆಗೆ ತೆರಳಿರೋದು ಖಂಡಿತವಾಗಿ ಒಳ್ಳೆಯದೇನೆ. ಸ್ಥಗಿತ ಕೆಲಸ ಕಾರ್ಯಗಳು ಮುಂದುವರಿಯುತ್ತೆ. ಸುಮಾರು 7ರಿಂದ 8 ವರ್ಷಗಳ ಕಾಲ ಮಕರ ರಾಶಿಯವರಿಗೆ ಒಂದು ರೀತಿ ಸ್ಟ್ಯಾಗ್ನೆನ್ಸಿ ಅಂತ ಇತ್ತು. ದೈಹಿಕವಾಗಿ ಸ್ವಲ್ಪ ಜಾಡಿಯಾಗಿತ್ತು. ಈಗ ಒಳ್ಳೆಯ ಬದಲಾವಣೆಗಳು ಸ್ವಲ್ಪ ಕಾಣುತ್ತೆ. ಹಾಗೆಯೇ ಜೀವನದಲ್ಲಿ ಉತ್ಸಾಹ ಹೆಚ್ಚುತ್ತೆ. ಸೋಮಾರಿತನ ಕಡಿಮೆ ಆಗುತ್ತೆ. ಜವಾಬ್ದಾರಿತನ ಕೂಡ ಹೆಚ್ಚುತ್ತೆ. ಪಂಚಮಾಧಿಪತಿ ಶುಕ್ರ ಉಚ್ಚನಾಗಿರೋದ್ರಿಂದ ಹಾಗೆಯೇ ಪಂಚಮದಲ್ಲಿ ಗುರು ಇರೋದ್ರಿಂದ ಇವರ ಮಕ್ಕಳ ಪ್ರಗತಿಗೆ ಕೂಡ ಬಹಳ ಒಳ್ಳೆಯದು. ಅಷ್ಟಮಾಧಿಪತಿ ರವಿ ಸೂರ್ಯ ರಾಹುಗ್ರಸ್ತನಾಗಿ ತೃತೀಯದಲ್ಲಿದ್ದರೆ ಮಕರ ರಾಶಿಯವರು ಕಣ್ಣಿನ ಆರೋಗ್ಯಕ್ಕೆ ಹೆಚ್ಚಿನ ಗಮನ ಕೊಡಬೇಕು. ರೋಗಸ್ಥಾನಾಧಿಪತಿ ನೀಚ ಬುಧನು ತೃತೀಯದಲ್ಲಿ ಶನಿ ಜೊತೆ ಇರೋದ್ರಿಂದ ಸ್ವಲ್ಪ ಮೈಲ್ಡಾಗಿ ನರ ದೌರ್ಬಲ್ಯ ಕಾಣಿಸ್ಕೋಬೋದು. ಸುಶ್ರುತ ಸಂಹಿತೆ ಪ್ರಕಾರ ಈಗಿನ ಕಾಲಕ್ಕೆ ಅನ್ವಯಿಸೋದಾದರೆ ವೈದ್ಯರ ಸಲಹೆಯಂತೆ ಸ್ವಲ್ಪ ಬಿ ವಿಟಮಿನ್ ಸಪ್ಲಿಮೆಂಟ್ಸ್ ತೊಗೊಂಡ್ರೆ ಬಹಳ ಒಳ್ಳೆಯದು. ಷಷ್ಠದಲ್ಲಿ ಕುಜ ಇದ್ದು 12ನೇ ಮನೆಯ ಮೇಲೆ ದೃಷ್ಟಿ ಹಾಕಿರೋದ್ರಿಂದ ಪದೇ ಪದೇ ಗ್ಯಾಸ್ ಹಾಗೂ ಹೊಟ್ಟೆ ಉಬ್ಬರ ಹಾಗೆಯೇ ಸ್ವಲ್ಪ ಬೆನ್ನು ನೋವು ಹಾಗೂ ಮಂಡಿ ನೋವು ಕಾಣಿಸ್ಕೋಬೋದು. ಗಾರ್ಡನ್ ಇದ್ದೆ ಸ್ವಲ್ಪ ಕಡಿಮೆ ಆಗ್ಬೋದು ಅಥವಾ ಗಾರ್ಡನ್ ಇದ್ದೆ ಸಿಕ್ಕಾಪಟ್ಟೆ ಜಾಸ್ತಿನೂ ಆಗ್ಬೋದು. ಅಂದರೆ ವೈಪರೀತ್ಯಗಳು ಕಾಣುತ್ತೆ. ಸಪ್ತಮಾಧಿಪತಿ ಚಂದ್ರ ಕರ್ಮಸ್ಥಾನದಲ್ಲಿರೋದ್ರಿಂದ ಪತಿ ಅಥವಾ ಪತ್ನಿಗೂ ಯಾರು ಕೆಲಸದಲ್ಲಿ ಇರಲ್ವೋ ಉದ್ಯೋಗ ಅಥವಾ ಉದ್ಯಮ ಲಭ್ಯ ಆಗ್ಬೋದು. ಕರ್ಮಸ್ಥಾನದಲ್ಲಿ ಚಂದ್ರ ಇದ್ದರೆ ಮಕರ ರಾಶಿಯ ಹೋಟೆಲ್ ಉದ್ಯಮಿಗಳಿಗೆ ಲಾಭ ಹೆಚ್ಚು. ಪಿತೃಸ್ಥಾನದಲ್ಲಿ ಕೇತು ಇದ್ದು ಪಿತೃಕಾರಕ ರವಿ ರಾಹು ಜೊತೆ ಇರೋದರಿಂದ ತಂದೆಗೆ ಆಧ್ಯಾತ್ಮಿಕ ಚಿಂತನೆ ಹೆಚ್ಚಾಗಿ ಲೋಕ ವ್ಯವಹಾರಗಳಿಂದ ಸ್ವಲ್ಪ ದೂರ ಹೋಗ್ಬೋದು. ಪರಿಹಾರ ಮಕರ ರಾಶಿಯ ಪರಿಹಾರ ಏನು ಅಂದರೆ ಪಂಚಮಾಧಿಪತಿ ಶುಕ್ರ ಉತ್ತರಭಾದ್ರ ನಕ್ಷತ್ರ ಅಂದರೆ ಶನಿ ನಕ್ಷತ್ರ ಇರೋದ್ರಿಂದ ಶನಿಗೆ ಶಿವ ಪ್ರಿಯ ಅಂತ ನಾವು ಹೇಳೋದ್ರಿಂದ ಮಕರ ರಾಶಿಯವರು ಶಿವನ ಆರಾಧನೆ ಮಾಡಬೇಕು. ಕನಿಷ್ಠ 3 ತಿಂಗಳು ಬೆಳಗ್ಗೆ ಅಥವಾ ಸಂಜೆ ಉತ್ತರಾಭಿಮುಖ ಓಂ ನಮಃ ಶಿವಾಯ ಮಂತ್ರವನ್ನು 500 ಬಾರಿ ಜಪಿಸಿದರೆ ಬಹಳ ಒಳ್ಳೆಯದು. ಇದಕ್ಕೇನು ಭಾಳ ಟೈಮ್ ಹಿಡಿಯಲ್ಲ ವೀಕ್ಷಕರೇ. ಹಾಗೆಯೇ 8 ಶನಿವಾರಗಳು ಹನುಮಂತನ ಗುಡಿಗೆ ಒಂದಷ್ಟು ಎಳ್ಳೆಣ್ಣೆ ಅರ್ಪಿಸಬೇಕು. ಜೊತೆಯಲ್ಲಿ ತುಳಸಿ ಹಾಗೂ ವೀಳ್ಯದೆಲೆ ಕೂಡ ಅರ್ಪಿಸಬೇಕು. ಇಷ್ಟು ಮಕರ ರಾಶಿಯ ಫಲಾಫಲಗಳು. ಈಗ ಕುಂಭರಾಶಿಗೆ ಸಾಡೆ ಸತಿಯ ಮಧ್ಯಭಾಗ ಮುಗಿಯುತ್ತೆ, ಆದರೆ ಕಡೆ ಭಾಗ ನಡೆಯುತ್ತೆ. ಸಾಧಾರಣ ಕಡೆ ಭಾಗ ಸಾಡೆ ಸತಿ ನಡೆದಾಗ ಶನಿಗೆ ಸಮಾಧಾನ ಇರಲ್ವಂತೆ. ಅವನೇನಂತಾನೆ ಅಂದರೆ ನನಗೆ ಇದುವರೆಗೂ ಸರಿಯಾಗಿ ಅವ್ರು ಪಾಠ ಹೇಳ್ಕೊಟ್ಟಿಲ್ಲ, ಇದು ಕಡೆ ಭಾಗ ನಂದು, ಸೊ ಬಿಡಕ್ಕೆ ಮುಂಚೆ ಸ್ವಲ್ಪ ರುಬ್ಬೋಣ ಅಂತ ಒಂಚೂರು ರುಬ್ತಾನಂತೆ. ಹೀಗಾಗಿ ಇನ್ನೂ ಸ್ವಲ್ಪ ಪಾಠಗಳನ್ನ ಕಲಿಸ್ತಾನೆ, ಸ್ವಲ್ಪ ಬುದ್ಧಿ ಕೂಡ ಕೊಡ್ತಾನೆ, ಜೀವನದ ಮೌಲ್ಯಗಳನ್ನು ತಿಳಿಸ್ಕೊಡ್ತಾನೆ. ರಾಷ್ಟ್ರಾಧಿಪತಿ ಹಾಗೆಯೇ ವ್ಯಯಾಧಿಪತಿ ಶನಿ ದ್ವಿತೀಯದಲ್ಲಿದ್ದರೆ ಸಂಪಾದನೆ ಕೊಡ್ತಾನೆ, ಆದರೆ ಸಾಂಸಾರಿಕ ಖರ್ಚುಗಳನ್ನು ಹೆಚ್ಚಿಸ್ತಾನೆ. ದ್ವಿತೀಯದಲ್ಲಿ ರಾಹು ಇದ್ದರೆ ಇವ್ರಿಗೂ ಹಲ್ಲಿನ ಸಮಸ್ಯೆಗಳು, ಹುಳುಕಲ್ಲಾಗ್ಬೋದು. ಅಂದರೆ ಸರಿಯಾಗಿ ಬ್ರಷ್ ಮಾಡದೇ ಇರೋದ್ರಿಂದ ಈ ರೀತಿ ಸಮಸ್ಯೆಗಳು ಬರುತ್ತೆ. ಸಾಧಾರಣ 2ನೇ ಮೇಲೆ ರಾಹು ಇದ್ದರೆ ಡೆಂಟಲ್ ಹೈಜೀನ್ ಜಾಸ್ತಿ ಇಟ್ಕೊಳ್ಳಲ್ಲ ಅವರು. ಏನೋ ಒಂದು ಸರ್ತಿ ರಫ್ ಆಗಿ ಉಜ್ಕೊಂಬಿಟ್ಟು ಬಿಟ್ಬಿಡ್ತಾರೆ, ಸರಿಯಾಗಿ ಹಲ್ಲುಗಳನ್ನ ರಕ್ಷಣೆ ಮಾಡ್ಕೊಳ್ಳಲ್ಲ. ದ್ವಿತೀಯದಲ್ಲಿ ಚತುರ್ಥಾಧಿಪತಿ ವಕ್ರ ಶುಕ್ರ ಇರೋದ್ರಿಂದ ಮನೆಯ ಬದಲಾವಣೆ ಆಗ್ಬೋದು. ಇದು ಬರೀ ಬಾಡಿಗೆ ಮನೆಗೆ ಸಂಬಂಧಪಟ್ಟಿದ್ದು, ಸ್ವಂತ ಮನೆ ಇಟ್ಕೊಂಡಿರೋರ್ಗಲ್ಲ. ಸಪ್ತಮಾಧಿಪತಿ ರವಿ ರಾಹು ಜೊತೆ ಇರೋದ್ರಿಂದ ಪತಿ ಅಥವಾ ಪತ್ನಿಯ ವರ್ತನೆ ಅಷ್ಟು ಸರಿಯಾಗಿಲ್ಲದೆ ಅಥವಾ ಪತಿ ಅಥವಾ ಪತ್ನಿಯ ಬೇಜವಾಬ್ದಾರಿತನದಿಂದ ದಾಂಪತ್ಯದಲ್ಲಿ ಉದ್ವೇಗ ಹಾಗೂ ಅಪಾರ್ಥಗಳು, ವಿತಂಡವಾದಗಳು ಹೆಚ್ಚಾಗ್ಬೋದು. ಪಂಚಮಾಧಿಪತಿ ವಕ್ರ ನೀಚ ಬುಧನಿಂದ ಮಕ್ಕಳ ಜವಾಬ್ದಾರಿ ಹೆಚ್ಚುತ್ತೆ. ಹಾಗೆಯೇ ಮಕ್ಕಳ ಆರೋಗ್ಯದಲ್ಲಿ ಆಗಾಗ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸ್ಕೋಬೋದು. ಚತುರ್ಥದಲ್ಲಿ ಗುರು ಇರೋದ್ರಿಂದ ತಾಯಿಯಿಂದ ನೆರವು. ಕರ್ಮಸ್ಥಾನದ ಮೇಲೆ ಗುರು ದೃಷ್ಟಿ ಇರೋದ್ರಿಂದ ನೌಕರಿಯಲ್ಲಿ ತಕ್ಕ ಮಟ್ಟಿಗೆ ಸಮಾಧಾನ. ಆದರೆ ನೌಕರಿಯಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಏನಾದರೂ ತಪ್ಪುಗಳು ಮಾಡ್ತಾನೆ ಇರೋದು, ಆ ನಂತರ ಕೆಲಸ ಕಳ್ಕೊಳ್ಳೋ ಸಾಧ್ಯತೆ ಕೂಡ ಇರುತ್ತೆ. ಹೀಗಾಗಿ ಕುಂಭರಾಶಿಯವರು ನೌಕರಿಯಲ್ಲಿ ಹೆಚ್ಚಿನ ಜವಾಬ್ದಾರಿ ಹಾಗೂ ಕುತೂಹಲ ಇಟ್ಕೊಂಡ್ರೆ ಕೆಲಸ ಕಳ್ಕೊಳ್ಳೋದನ್ನು ತಪ್ಪಿಸ್ಕೋಬೋದು. ಇನ್ನು ಪಂಚಮದಲ್ಲಿ ಕುಜ ಇರೋದ್ರಿಂದ
ಕುಂಭರಾಶಿಯ ಗರ್ಭಿಣಿಯರು ಬಹಳ ಜಾಗ್ರತೆ ವಹಿಸಬೇಕು. ಹುಸಿ ವೈದ್ಯರಿಂದ ಏನಾದರೂ ತೊಂದರೆಗಳು ಉಂಟಾಗ್ಬೋದು. ಸರಿಯಾದ ನುರಿತ ವೈದ್ಯರ ಸಲಹೆ ಪಡ್ಕೋಬೇಕು. ಅಷ್ಟಮದಲ್ಲಿ ಬುಧನ ಮನೆಯಲ್ಲಿ ಕೇತು ಇರೋದ್ರಿಂದ ವ್ಯಾಯಾಮ ಮಾಡದೆ ಹಾಗೂ ಒಳ್ಳೆಯ ಆಹಾರದ ಕೊರತೆಯಿಂದ ಪದೇ ಪದೇ ನೆಗಡಿ, ಶೀತ, ಕೆಮ್ಮು, ಚರ್ಮ ಸಮಸ್ಯೆ ಈ ರೀತಿ ಕಾಣಿಸ್ಕೋಬಹುದು. ಇಮ್ಯೂನ್ ಸಿಸ್ಟಮ್ಮು ವೀಕ್ ಆಗುತ್ತೆ. ಪಿತೃಸ್ಥಾನದಲ್ಲಿ ಜಲಗ್ರಹ ಷಷ್ಠ್ಯಾಧಿಪತಿ ಚಂದ್ರರಿಂದ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಕುಂಭರಾಶಿ ಅಥವಾ ಕುಂಭಲಗ್ನಕ್ಕೆ ಚಂದ್ರ ಅಶುಭ ಗ್ರಹ ಅಂತ. ಯಾವ ಕುಂಭರಾಶಿಯ ತಂದೆಯಂದ್ರಿಗೆ ಕುಡಿತದ ಚಟ ಇರುತ್ತೋ ಅಂಥವ್ರಿಗೆ ಸ್ವಲ್ಪ ಗಂಡಾಂತರ ಹೆಚ್ಚು. ಪರಿಹಾರ: ರಾಶ್ಯಾಧಿಪತಿ ಶನಿ ದ್ವಿತೀಯದಲ್ಲಿ ರಾಹುಚಿತರಿಂದ ಕುಂಭರಾಶಿಯವರು ಕನಿಷ್ಠ 7 ತಿಂಗಳ ಕಾಲ ದಿನನಿತ್ಯ ಬೆಳಗ್ಗೆ, ಸಂಜೆ ಅಥವಾ ಅನುಕೂಲ ಇದ್ದರೆ 2 ಹೊತ್ತು ಮಹಾಮೃತ್ಯುಂಜಯ ಮಂತ್ರವನ್ನು 108 ಬಾರಿ ಜಪಿಸಬೇಕು. ಇಷ್ಟು ಜಪಿಸೋಕ್ಕೆ ಕೇವಲ 10-15 ನಿಮಿಷ ಸಾಕು. ಈ ಮಂತ್ರ ತಮಗೆಲ್ಲ ಗೊತ್ತಿದ್ದಂಗೆ ಹೀಗಿರುತ್ತೆ: ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮೇವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಮತ್ತೊಮ್ಮೆ ಹೇಳ್ತೀನಿ ವೀಕ್ಷಕರೇ, ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮೇವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಹಾಗೆಯೇ 8 ಶನಿವಾರಗಳು ಶಿವನ ದೇಗುಲಕ್ಕೆ ಸ್ವಲ್ಪ ಬಿಲ್ಪತ್ರೆ, ತುಂಬೆ ಹೂವು ಹಾಗೆ ಸ್ವಲ್ಪ ಹಾಲು ಅರ್ಪಿಸಿ ಅರ್ಚನೆ ಮಾಡಿಸ್ಕೊಂಡ್ರೆ ಬಹಳ ಒಳ್ಳೆಯದು. ಇಷ್ಟು ವೀಕ್ಷಕರೇ ಕುಂಭರಾಶಿಗೆ ಸಂಬಂಧಪಟ್ಟಿದ್ದು. ಈಗ ಮೀನರಾಶಿ. ಇನ್ನು ಮೀನರಾಶಿಗೆ ಸಾಡೆ ಸತ್ಯ ಮಧ್ಯಭಾಗ ಆರಂಭ. ರಾಶಿಯಲ್ಲಿ ಲಾಭ ಹಾಗೂ ವ್ಯಯಾಧಿಪತಿ ಶನಿ ಇರೋದ್ರಿಂದ ಒಳಿತು ಹಾಗೂ ಅಶುಭ ಸಮಮಿಶ್ರಣ. ರಾಶಿಯಲ್ಲಿ ರಾಹು ಇರೋದ್ರಿಂದ ಮನಸ್ಸಲ್ಲಿ ಏನೋ ಒಂದು ಆತಂಕ. ಷಷ್ಠ್ಯಾಧಿಪತಿ ರವಿ ರಾಶಿಯಲ್ಲಿರೋದ್ರಿಂದ ಪಿತ್ತ ಪ್ರಕೃತಿಯನ್ನು ಹೆಚ್ಚು ಮಾಡ್ತಾನೆ. ರಾಶಿಯಲ್ಲಿ ಚತುರ್ಥ ಸಪ್ತಮಾಧಿಪತಿ ವಕ್ರ ನೀಚ ಬುಧ ಇರೋದ್ರಿಂದ, ಬುಧ ಚತುರ್ಥದಿಂದ ಚತುರ್ಥಾಧಿಪತಿ ಕೂಡ ಆಗಿರೋದ್ರಿಂದ, ಹೀಗಾಗಿ ಭಾವಾತ್ ಭಾವ ಅಂತ ಹೇಳೋ ಹಾಗೆ ಇದು ಒಳ್ಳೆಯದಲ್ಲ. ಚತುರ್ಥ ಮಾತೃಸ್ಥಾನ, ಹೀಗಾಗಿ ತಾಯಿ ಯೋಗಕ್ಷೇಮಕ್ಕೆ ಒಳ್ಳೆಯದಲ್ಲ. ಇನ್ನು ಸಪ್ತಮ ಸ್ಥಾನದಿಂದ ಬುಧ ಕರ್ಮಸ್ಥಾನಾಧಿಪತಿಯಾಗಿ, ಹೀಗಾಗಿ ಪತಿ ಅಥವಾ ಪತ್ನಿಯ ಯೋಗಕ್ಷೇಮಕ್ಕೆ ಒಳ್ಳೆಯದು. ಹಾಗೆಯೇ ತೃತೀಯ ಅಷ್ಟಮಾಧಿಪತಿ ವಕ್ರ ಉಚ್ಚ ಶುಕ್ರ ರಾಶಿಯಲ್ಲಿರೋದ್ರಿಂದ ಸ್ವಲ್ಪ ದೈಹಿಕ ಸಣ್ಣ ಪುಟ್ಟ ನೋವುಗಳು ಆಗಾಗಿರುತ್ತೆ. ಮೀನರಾಶಿಯವರ ಒಡ ಹುಟ್ಟಿದವರ ಯೋಗಕ್ಷೇಮಕ್ಕೂ ಅಷ್ಟು ಒಳ್ಳೆಯದಲ್ಲ. ಆದರೆ ರಾಶ್ಯಾಧಿಪತಿ ಗುರು ತೃತೀಯದಲ್ಲಿ ಅಂದರೆ ಪರಾಕ್ರಮ ಸ್ಥಾನದಲ್ಲಿರೋದ್ರಿಂದ ಎಲ್ಲ ಅಶುಭಗಳನ್ನು ದಾಟೋ ಛಲ ಹಾಗೂ ಸಾಮರ್ಥ್ಯ ಮೀನರಾಶಿಯವರದ್ದು. ಚತುರ್ಥದಲ್ಲಿ ಕುಜನ ಸ್ಥಾನ, ಇದು ಕೂಡ ತಾಯಿ ಯೋಗಕ್ಷೇಮಕ್ಕೆ ಅಷ್ಟು ಒಳ್ಳೆಯದಲ್ಲ. ಕುಜ ಯೋಗಕಾರಕ ಕೂಡ ಆಗಿರೋದ್ರಿಂದ ತಾಯಿ ಕಡೆಯಿಂದ ಅನಿರೀಕ್ಷಿತ ಧನಲಾಭ. ಸಪ್ತಮ ಸ್ಥಾನದ ಮೇಲೂ ಕುಜನ ದೃಷ್ಟಿ, ಹಾಗೆಯೇ ಸಪ್ತಮದಲ್ಲಿ ಕೇತು. ಪತಿ ಅಥವಾ ಪತ್ನಿ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು. ಹಾಗೆಯೇ ಪತಿ ಅಥವಾ ಪತ್ನಿಗೆ ಆಧ್ಯಾತ್ಮಿಕ ಅನುಭವಗಳು. ಪಂಚಮಾಧಿಪತಿ ಚಂದ್ರ ಅಷ್ಟಮದಲ್ಲಿದ್ದರೆ ಮಕ್ಕಳ ಸಮಸ್ಯೆಗಳಿಂದ ಸ್ವಲ್ಪ ಚಿಂತೆ ಹೆಚ್ಚು. ಪ್ರತ್ಯೇಕವಾಗಿ 2025 ಮಾರ್ಚ್ 28ನೇ ತಾರೀಕಿಂದ ಏಪ್ರಿಲ್ ಕಡೆಯ ಭಾಗದವರೆಗೂ ಮೀನರಾಶಿಯವರಿಗೆ ಒತ್ತಡಗಳು ಭಾಳ ಹೆಚ್ಚಾಗಿ ಉಂಟಾಗುತ್ತೆ. ಇನ್ನು ಪರಿಹಾರ: ಪಂಚಮಾಧಿಪತಿ ಚಂದ್ರ ರಾಹು ನಕ್ಷತ್ರದಲ್ಲಿ ಅಂದರೆ ಹಾಗೆಯೇ ರಾಹು ಜನ್ಮ ರಾಶಿಯಲ್ಲಿರೋದ್ರಿಂದ ಕಾಲಭೈರವನ ಆರಾಧನೆ ಮಾಡಿದರೆ ಬಹಳ ಒಳ್ಳೆಯದು. ಇದಕ್ಕೆ ದಿನನಿತ್ಯ ಸಂಜೆ ಸೂರ್ಯಾಸ್ತಮದ ನಂತರ ಭೈರವ ಬೀಜ ಮಂತ್ರವನ್ನು ಉತ್ತರಾಭಿಮುಖ 108 ಬಾರಿ ಕನಿಷ್ಠ 3 ತಿಂಗಳಾದರೂ ಜಪಿಸಬೇಕು. ಈ ಮಂತ್ರ ಹೀಗೆ ಬರುತ್ತೆ: ಓಂ ಹ್ರಾಂ ಹ್ರೀಂ ಹ್ರೌಂ ಕಾಲಭೈರವಾಯ ನಮಃ. ಮತ್ತೊಮ್ಮೆ ಹೇಳ್ತೀನಿ ವೀಕ್ಷಕರೇ, ಓಂ ಹ್ರಾಂ ಹ್ರೀಂ ಹ್ರೌಂ ಕಾಲಭೈರವಾಯ ನಮಃ. ಹಾಗೇನು ಇದು ಆದ ಕೂಡಲೇ ರಾಹು ಮಂತ್ರವನ್ನು ದಕ್ಷಿಣಾಭಿಮುಖ 28 ಬಾರಿ ಜಪಿಸಬೇಕು. ಇದು ಅರ್ಧಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯ ವಿಮರ್ಧನಂ ಸಿಂಹಿಕಾ ಗರ್ಭ ಸಂಭೂತಂ ತಂ ರಾಹುಂ ಪ್ರಣಮಾಮ್ಯಂ. ಮತ್ತೆ ಒಂದು ಹೇಳ್ತೀನಿ: ಅರ್ಧಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯ ವಿಮರ್ಧನಂ ಸಿಂಹಿಕಾ ಗರ್ಭ ಸಂಭೂತಂ ತಂ ರಾಹುಂ ಪ್ರಣಮಾಮ್ಯಂ.
ಮೀನರಾಶಿಯ ಫಲಾಫಲಗಳು. ಈ ರಾಹು ಸ್ಥಾನದಿಂದ ಇನ್ನೊಂದು ಮುಖ್ಯ ಏನು ಅಂದರೆ, ಕಾಲಭೈರವನ ವಾಹನ ಬಂದು ನಾಯಿ. ನೀವು ಸಾಕಿರೋ ನಾಯಿ ಆಗಿರ್ಬೋದು ಅಥವಾ ರಸ್ತೆಯಲ್ಲಿ ಹೋಗ್ತಾ ಇರಬೇಕಾದ್ರೆ ಬೀದಿ ನಾಯಿಗಳಿರ್ಬೋದು, ಸ್ವಲ್ಪ ಕಚ್ಚಿಸ್ಕೊಳ್ಳೋಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸ್ವಲ್ಪ ಜಾಗ್ರತೆ ವಹಿಸಿ. ಈ ಮೀನರಾಶಿ ಫಲಗಳು ಇಷ್ಟ ಬರುತ್ತೆ ವೀಕ್ಷಕರೇ. ಪ್ರಿಯ ವೀಕ್ಷಕರೇ, ಎಂದಿನಂತೆ ಈ ಸಂಚಿಕೆ ನಿಮಗೆ ಉಪಯುಕ್ತ ಹಾಗೂ ಇಷ್ಟ ಆಯಿತು ಅಂತ ಭಾವಿಸ್ತಾ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಗೌರವಾನ್ವಿತ ನಮಸ್ಕಾರಗಳು. ಕೃಷ್ಣಂ ವಂದೇ ಜಗದ್ಗುರುಂ.